ಸೊ ಅವ್ರ ಮೈಂಡ್ ಇಸ್ ಅನ್ಕಂಟ್ರೋಲ್ಡ್. ಮಾಡಬಾರ್ದನ್ನು ಮಾಡುತ್ತೆ, ಕೇಳಬಾರ್ದನ್ನು ಕೇಳುತ್ತೆ, ನೋಡಬಾರ್ದನ್ನು ನೋಡುತ್ತೆ. ಸೊ ಈ ರೀತಿ ನಮ್ಮ ಹತೋಟಿಯಲ್ಲಿ ಮನಸ್ಸು ಏನಿಲ್ಲ. ಸೊ ಅದಕ್ಕೆ ಮನಸ್ಸನ್ನು ಹತೋಟಿಯಲ್ಲಿ ತರಬೇಕು. ಆ ಯುವಕ ಕಾಲೇಜಿಗೆ ಹೋಗ್ತಾ ಇದ್ದ, ರೈಟ್. ಸೊ ಮನಸ್ಸು ನಿಯಂತ್ರಣದಲ್ಲಿ ಇರ್ತಾ ಇರಲಿಲ್ಲ ಅವನು. ಸೊ ಓದಕ್ಕೆ ಕೂತಾಗ ಮನಸ್ಸು ಹೇಳ್ತಾ ಇದೆ ಫಿಲ್ಮ್ ನೋಡೋಕ್ಕೆ ಹೋಗುವಂತ. ಸೊ ಟೈಮ್ ಪಾಸ್ ಮಾಡ್ತಾನೆ, ಫಿಲ್ಮ್ ನೋಡಿ. ಮತ್ತೆ ಓದಕ್ಕೆ ಕೂಡ್ತಾನೆ, ಮತ್ತೆ ಮನಸ್ಸು ಹೇಳುತ್ತೆ ವಿಡಿಯೋ ಗೇಮ್ ಮಾಡೋಣ ಅಂತ, ಪಬ್ಜಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ರೈಟ್. ಸಮಯ ಹೋಗಿದ್ದೆ ಗೊತ್ತಾಗೋದಿಲ್ಲ. ಮತ್ತೆ ಇನ್ನೊಂದು ಬಾರಿ ಓದಕ್ಕೆ ಕೂತ್ಕೋತಾನೆ, ಆಮೇಲೆ ಫ್ರೆಂಡ್ಸ್ ಜೊತೆ ಆಟಾಡೋಕೆ ಹೋಗ್ತಾನೆ, ಮತ್ತೆ ಓದಕ್ಕೆ ಕೂತ್ಕೋತಾನೆ, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅದೆಲ್ಲ ನೋಡೋಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಈ ರೀತಿ ಮನಸ್ಸು ಹತೋಟಿಯಲ್ಲಿ ಇಲ್ಲದೆ ಇರೋ ಕಾರಣ ಅವನ ಎಕ್ಸಾಮಲ್ಲಿ ಏನಾಗುತ್ತೆ, ಅವನಿಗೆ ಫೇಲ್ ಆಗ್ತಾನೆ, ಪಾಸ್ ಆಗ್ತಾನೆ, ಫೇಲ್ ಆಗಿಬಿಟ್ಟ, ರೈಟ್. ಸೊ ಅವನ ಜೀವನನ ಹಾಳು ಮಾಡ್ಕೊಂಡ್ಬಿಟ್ಟ, ರೈಟ್. ಆಮೇಲೆ ಏನು ಬರುತ್ತೆ ಅವನ ಜೀವನದಲ್ಲಿ? ಭಗವದ್ಗೀತೆ ಬರುತ್ತೆ. ಸೊ ಭಗವದ್ಗೀತೆ ಆ ಯುವಕನ ಜೀವನದಲ್ಲಿ ಬಂತು. ಆ ಯುವಕನ ಜೀವನ ಬದಲಾಯಿತು. ಮೊದಲೊಂದು ಭಗವದ್ಗೀತೆ ಓದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಆದರೆ ಮನಸ್ಸು ಓದಬೇಡ ಅನ್ನೋದು. ಇದೆಲ್ಲ ಮುದುಕರಿಗೆ, ನಮಗೆಲ್ಲ 70 ವರ್ಷ ಆದಮೇಲೆ, ಮುದುಕರಾದ್ಮೇಲೆ ಓದೋಣ. ಆದರೆ ಅವನಿಗೆ ಇಚ್ಛೆ ಇತ್ತು ಓದಬೇಕು ಅಂತ. ಮನಸ್ಸು ಬೇಡ ಅಂದರೂ ಕೂಡ ಅವನು ಓದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಂತರ ಜಪ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಮಂತ್ರ ಹೇಳಬೇಕು, ರೈಟ್. ಅದ್ರ ಮನಸ್ಸು ಹೇಳುತ್ತೆ ಇಲ್ಲ, ಇದೆಲ್ಲ ಮಂತ್ರ ಯಾಕೆ ಹೇಳ್ತೀಯ, ಬೇಡ, ಫಿಲ್ಮ್ ನೋಡು, ಅದು ನೋಡು ಅಂತ ಒತ್ತಾಯ ಮಾಡ್ತಾ ಇತ್ತು. ಆದರೆ ಅವನು ಮಂತ್ರ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ದಂಗೆ ಮನಸ್ಸು ಹತೋಟಿಯಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮನಸ್ತ್ರಾಯತೆ ಇದು ಮಂತ್ರ. ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದೆ ಮಂತ್ರ, ರೈಟ್. ಇಫ್ ಯು ವಾಂಟ್ ಟು ಕಂಟ್ರೋಲ್ ದ ಮೈಂಡ್ ದೆನ್ ಯು ಹ್ಯಾವ್ ಟು ಚಾಂಟ್ ಮಂತ್ರ. ಮನಃ ತ್ರಾಯತೆ ಇದು ಮಂತ್ರ. ಸೊ ಮಂತ್ರ ಜಪ ಮಾಡಿ ಅವನು ತನ್ನ ಮನಸ್ಸನ್ನು ಹತೋಟಿಯಲ್ಲಿ ತಗೊಂಬಂದ. ನಂತರ ಅವನು ಸಕ್ಸಸ್ಫುಲ್ ಆದ, ಜೀವನದಲ್ಲಿ ಯಶಸ್ವಿಯಾದ. ಸೊ ಭಗವದ್ಗೀತೆಯಿಂದ ಹೇಗೆ ನಾವು ನಮ್ಮ ಜೀವನವನ್ನು ಪರಿವರ್ತನೆ ಮಾಡಬಹುದು ಅನ್ನುವ ಸಂದೇಶ ಆ ಡ್ರಾಮಾದಲ್ಲಿ ಯುವಕರು ತೋರಿಸಿದ್ದಾರೆ, ರೈಟ್. ಸೊ ಅದೊಂದು ಯೂತ್ ಸೆಂಟರ್, ಇದೇ ರೀತಿ ಇಸ್ಕಾನ್ ಸೆಂಟ್ರಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದ ಡ್ರಾಮಾ ಆಗಿತ್ತು. ಸೊ ಈಗ ಇವತ್ತು ಈ ಟಾಪಿಕ್ ಚರ್ಚೆ ಮಾಡೋಣ, ಮೇರಾ ಭಾರತ್ ಮಹಾನ್. ಸೊ ಈ ಫೋಟೋ ಯಾವ ಫೋಟೋ? ಹಂಪಿ. ಓಕೆ, ಯಾರ್ಯಾರು ಹೋಗಿದ್ದಾರೆ ಹಂಪಿಗೆ? ಒಬ್ಬರೇ ಹೋಗಿದ್ದೀರ? ಇಬ್ಬರು? ಓಕೆ, 3 ಜನ. ಓಕೆ, ಬೇರೆಯವರ ಫೋಟೋ ನೋಡಿದ್ದೀರ ಅಷ್ಟೇ. ಒಂದ್ಸಲ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ ಹಂಪಿ, ಐತಿಹಾಸಿಕ ಸ್ಥಳ. ಒಂದು ಸಮಯದಲ್ಲಿ 500 ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯ, ಅದು ರಾಜ ಶ್ರೀ ಕೃಷ್ಣದೇವರಾಜನ ಸಾಮ್ರಾಜ್ಯ ಸಮೃದ್ಧವಾಗಿತ್ತು. ಮುತ್ತು, ರತ್ನ, ಚಿನ್ನ, ಬೆಳ್ಳಿ, ವಜ್ರ ಇದೆಲ್ಲ ರೋಡ್ ಮೇಲೆ ಅದರ ಏನಂದರೆ ವಿತರಣೆ ಮಾಡ್ತಾಯಿದ್ರು, ಮಾರಾಟ ಮಾಡ್ತಾಯಿದ್ರು. ಅಂತಹ ಒಂದು ಸಮೃದ್ಧವಾದ ರಾಜ್ಯ ಆಗಿತ್ತು. ಅದು ಈಗ ಹೋಗಿ ನೋಡಿದ್ರೆ ಬರೀ ಕಲ್ಲು ಉಳಿದಿದೆ ಅಷ್ಟೇ. ಆದರೆ ಈ ಕಲ್ಲಿನಲ್ಲಿ ಇತಿಹಾಸ ನಾವು ಕಾಣ್ಬೋದು. ಆ ಕಡೆ ಹಿಂದ್ಗಡೆ ಇನ್ನೊಂದು ದೇವಸ್ಥಾನ ಇದೆ, ಅದು ವಿಜಯ ವಿಠಲ ದೇವಸ್ಥಾನ. ಅಲ್ಲಿ ಕೆಲವೊಂದು ಕಂಬಗಳು ನೋಡ್ತಾ ಇದ್ದಾರೆ, ಚಿಕ್ಕ ಚಿಕ್ಕ ಕಂಬಗಳು. ಆ ಕಂಬಗಳನ್ನು ಹೆಬ್ಬೆರಳಿನಿಂದ ಬಾರಿಸಿದರೆ ಸರೆ ಗ ಮ ಪ ದ ನಿ ಸ ರಾಗಗಳು ಬರ್ತವೆ. ಈ ರೀತಿ ಒಂದಲ್ಲ ಹಲವಾರು ಕಂಬಗಳಿವೆ. ಸೊ ಅಲ್ಲಿ ಮ್ಯೂಸಿಕ್ ಪ್ಲೇಯರ್ಸ್ ವಾದ್ಯವನ್ನು ನುಡಿಸ್ತಾ ಇದ್ರು ಕಲ್ಲಿನಲ್ಲಿ. ರಾಣಿ ನೃತ್ಯ ಮಾಡ್ತಾ ಇದ್ರು, ಗಾಯಕರು ವಿಠಲನ ಗುಣಗಾನವನ್ನು ಹಾಡ್ತಾಯಿದ್ರು, ರಾಣಿ ನೃತ್ಯವನ್ನು ಮಾಡ್ತಾಯಿದ್ರಂತೆ. ಅಂತಹ ಅದ್ಭುತವಾದಂತಹ ಮ್ಯೂಸಿಕಲ್ ಟೆಂಪಲ್ ಇದು ವಿಜಯ ವಿಠಲ ದೇವಸ್ಥಾನ. ಸೊ ಮೇರಾ ಭಾರತ್ ಮಹಾನ್, ಸ್ಮೈಲ್. ಕಲ್ಲಿನಲ್ಲಿ ಇಂತಹ ಮಹಾನ್ ಏನಂತಾರೆ ಸೌಂಡನ್ನು ತರುವಂತಹ ಶಕ್ತಿ ನಮ್ಮ ಶಿಲ್ಪಕಾರರಲ್ಲಿ ಇತ್ತು, ರೈಟ್. ಸೊ ದಟ್ ಇಸ್ ದ ಪವರ್ ಆಫ್ ಮ್ಯೂಸಿಕ್, ಪವರ್ ಆಫ್ ಅವರ್ ಶಿಲ್ಪಶಾಸ್ತ್ರ. ಸೊ ಮತ್ತು ಈ ರಥ ಏನಿದೆ, ಇದು ಗರುಡ ರಥ. ಆ ಚಕ್ರಗಳು ತಿರುಗ್ತವೆ, ಆ ಗಾಲಿಗಳಿದೆಯಲ್ಲ, ಇಟ್ ರೊಟೇಟ್ಸ್. ಸೊ ದಟ್ಸ್ ಹೌ ಇಟ್ ಇಸ್ ಮೇಡ್. ಇಟ್ ಇಸ್ ಸಿಂಗಲ್ ಸ್ಟೋನ್ ಕೆಳಗಡೆ. ಸೊ ಅದರಲ್ಲಿ ಕೆತ್ತಿದ್ದಾರೆ ಒಂದು ಅದ್ಭುತ ಶಿಲ್ಪಕಾರಿಗಳು.
ನಮ್ಮ ಭಾರತದಲ್ಲಿ ಅಂದಿದ್ರು. ಸೊ ಭಾರತ ಅಂದರೆ ಏನು ಅದು ನೋಡೋಣ ಫಸ್ಟ್. ಭಾರತ ಅಂದರೆ ಭಾ ಪ್ಲಸ್ ರಥ. ಭಾ ಅಂದರೆ ಪ್ರಕಾಶ, ರಥ ಅಂದರೆ ತೊಡಗಿರುವವರು. ಯಾರು ಪ್ರಕಾಶದ ದಾರಿಯಲ್ಲಿ ತೊಡಗಿದ್ದಾರೋ ಅವರೇ ಭಾರತೀಯರು. ಓಕೆ. ಸೊ ಪ್ರಕಾಶ ಅಂದರೆ ಏನು? ಲೈಟಾ? ಪ್ರಕಾಶ ಅಂದರೆ ಏನು? ಬೆಳಕು. ಓಕೆ, ಬೆಳಕು ಎಲ್ಲ ಕಡೆ ಇದೆ, ಎಲ್ಲರೂ ಭಾರತೀಯರಾಗ್ತಾರೆ. ಅಮೆರಿಕದಲ್ಲೂ ಬೆಳಕಿದೆ. ಬೆಳಕಿನ ಇನ್ನೊಂದು ಅರ್ಥ ಏನು? ಜ್ಞಾನ. ಜ್ಞಾನ ದೀಪ ಅಂತ ಕರೀತಾರೆ. ಕೃಷ್ಣ ಭಗವದ್ಗೀತೆ ಹೇಳ್ತಾನೆ, ತೇಷಾಮೇವಾನು ಕಂಪಾರ್ಥಂ ಅಹಂ ನ ಜ್ಞಾನಜಂ ತಮಃ ನಾಶಯಾಮ್ಯಾತ್ಮ ಭಾವಸ್ತು ಜ್ಞಾನ ದೀಪೇನ ಭಾಸ್ವತ. 10.11 10ನೇ ಅಧ್ಯಾಯ 11ನೇ ಶ್ಲೋಕ. ಜ್ಞಾನ ದೀಪೇನ ಭಾಸ್ವತ. ಜ್ಞಾನ ದೀಪದಿಂದ ಹೃದಯದಲ್ಲಿರುವ ಅಂಧಕಾರ ಅನರ್ಥಗಳನ್ನು ಕೃಷ್ಣ ನಾಶ ಮಾಡ್ತಾನೆ. ಸೊ ಯಾರ ಹೃದಯದಲ್ಲಿ ಜ್ಞಾನ ದೀಪ ಬೆಳಗ್ತಾ ಇದೆಯೋ ಅವರೆಂದೂ ತಪ್ಪು ಮಾಡೋದಿಲ್ಲ, ಅವರು ಸರಿಯಾದ ಮಾರ್ಗದಲ್ಲಿಯೇ ಎಂದು ನಡೆದಿದ್ದಾರೆ. ಸೊ ಭಾರತೀಯರು ಅಂದರೆ ಯಾರು ಜ್ಞಾನದ ಮಾರ್ಗದಲ್ಲಿ ನಡೀತಾ ಇದ್ದಾರೋ ಅವರೇ ಭಾರತೀಯರು. ಸೊ ಜ್ಞಾನ ಅಂದರೆ ಇಂಜಿನಿಯರಿಂಗು, ಕೆಮಿಸ್ಟ್ರಿ, ಫಿಸಿಕ್ಸು, ಕಾಮರ್ಸು, ಅದೊಂದು ಜ್ಞಾನ. ಅದು ಎಂಥ ಜ್ಞಾನ? ಇಲ್ಲಿ ಯಾವ ಜ್ಞಾನದ ಬಗ್ಗೆ ಹೇಳಿದೆ? ವಿಚ್ ಇಸ್ ದ ಟಾಪ್ ಮೋಸ್ಟ್ ಜ್ಞಾನ? ಅಧ್ಯಾತ್ಮ ಜ್ಞಾನ. ರೈಟ್. ಸೊ ಎಲ್ಲ ಜ್ಞಾನಗಳಲ್ಲಿ ಶ್ರೇಷ್ಠವಾದ ಜ್ಞಾನ ಅಧ್ಯಾತ್ಮ ಜ್ಞಾನ. ಸೊ ದಟ್ ಈಸ್ ಭಗವದ್ಗೀತಾ. ಭಗವದ್ಗೀತಾ ಎನ್ನುವುದು ಜ್ಞಾನದ ಒಂದು ಪುಸ್ತಕವಾಗಿದೆ. ದಟ್ ಇಸ್ ಬುಕ್ ಆಫ್ ನಾಲೆಡ್ಜ್. ಸೊ ಯಾರು ಜ್ಞಾನದ ಮಾರ್ಗದಲ್ಲಿ ತೊಡಗಿದ್ದಾರೆ ಅವರೇ ಭಾರತೀಯರು. ದ ಲ್ಯಾಂಡ್ ಆಫ್ ಸ್ಪಿರಿಚುವಲ್ ಕಲ್ಚರ್. ಭಾರತ. ನಮ್ಮ ದೇಶಕ್ಕೆ ಇಂಡಿಯಾ ಅಂತ ಕರೀತಾರೆ, ಆದರೆ ಒರಿಜಿನಲ್ ಹೆಸರು ಭಾರತ. ಇಂಡಿಯಾ ಅನ್ನೋ ಹೆಸರು ಹೇಗೆ ಬಂತು? ಬ್ರಿಟಿಷರು ಕೊಟ್ಟಿದ್ದು. ದಿ ಇಂಡಾಲಜಿಸ್ಟ್ ಕಾಲ್ಡ್ ದ ನೇಮ್ ಇಂಡಿಯಾ. ಸಿಂಧೂ ನದಿಯನ್ನು ಹಿಂದೂ ನದಿ ಅಂತ ಕರೀತಾರೆ. ಸೊ ಸಿಂಧೂ ನದಿ ಈ ತಟದಲ್ಲಿ ಇರುವಂಥದ್ದು ಹಿಂದೂಸ್ತಾನ್. ಹಿಂದೂ ಹೋಗಿ ಹಿಂದೂ ಆಯಿತು, ಹಿಂದೂ ಹೋಗಿ ಹಿಂದೂಸ್ತಾನ್ ಆಯಿತು. ನಂತರ ಅದು ಇಂಡಸ್ ಅಂತ ಬ್ರಿಟಿಷರು ಕರಿತಾ ಇದ್ರು ಸಿಂಧೂ ನದಿಗೆ, ಇಂಡಸ್. ಅದಕ್ಕೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆರ್ ಇಂಡಿಯಾ ಅಂತ ಹೆಸರು ಬಂದಿದ್ದು ಬ್ರಿಟಿಷರಿಂದ. ಅದು 300 ವರ್ಷದ ಹಿಂದೆ ಮಾತ್ರ. ಅದಕ್ಕೂ ಮುಂಚೆ ಭಾರತನ ಅಂತ ಕರಿತಾ ಇದ್ರು. ಮುಘಲರು ಹಿಂದೂಸ್ತಾನ್ ಅಂತ ಕರಿತಾ ಇದ್ರು ಅಷ್ಟೇ. ಆದರೆ ಒರಿಜಿನಲ್ ನೇಮ್ ಇಸ್ ಭಾರತ. ಅದಕ್ಕೆ ಇತ್ತೀಚೆಗೆ ಭಾರತ ಅಂತ ಮತ್ತೆ ಕರೀಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಭಾರತದ ಕಾನ್ಸ್ಟಿಟ್ಯೂಷನ್ ಕೂಡ ಭಾರತ ಅಂತಿದೆ. ವಿ ದ ಪೀಪಲ್ ಆಫ್ ಇಂಡಿಯಾ ಬ್ರ್ಯಾಕೆಟಲ್ಲಿ ಭಾರತ ಅಂತಿದೆ. ಸೊ ಕರೆದ್ರೆ ತಪ್ಪಿಲ್ಲ. ದಿಸ್ ದ ರೈಟ್ ನೇಮ್ ಫಾರ್ ಇಂಡಿಯಾ. ಹಲವಾರು ಶತಮಾನಗಳ ಹಿಂದೆ ಇಡೀ ವಿಶ್ವ ಒಂದೇ ರಾಷ್ಟ್ರವಾಗಿತ್ತು. ಈಗ ಹಲವಾರು ದೇಶಗಳಾಗಿವೆ, ಆದರೆ ಹಿಂದಿನ ಕಾಲದಲ್ಲಿ ಸೊ ಇಂಡಿಯಾ ನೋಡಿ ಇಲ್ಲಿದೆ, ಭಾರತ ಇಲ್ಲಿದೆ. ರೈಟ್. ಕಾಣ್ತಾ ಇದ್ದಾರೆ. ಭಾರತ ಇಲ್ಲಿದೆ. ರೈಟ್. ಇಷ್ಟೇ ಭಾರತ ಅಂತ ಕರಿತೀವಿ ಈಗ. ಆದರೆ 75 ವರ್ಷಗಳ ಹಿಂದೆ ಭಾರತ ಎಷ್ಟಾಗಿತ್ತು? It included Pakistan and Bangladesh. How many years back? 73 years back. 5000 ವರ್ಷಗಳ ಹಿಂದೆ ಹೋದರೆ even Afghanistan, Iran, Iraq, even up to Azerbaijan, even up to Russia, even up to Japan and Southeast Asian countries like Java, Bali, Indonesia, they were all Bharat. ಯಾಕಂದರೆ ಮಹಾಭಾರತ 5000 ವರ್ಷಗಳ ಹಿಂದಿನ ಇತಿಹಾಸ. ಈ ಜಗತ್ತಿನ ಅತ್ಯಂತ ಹಳೆಯ ಒಂದು ಇತಿಹಾಸ ಮಹಾಭಾರತ. ಅದರಲ್ಲಿ ಆ ಎಲ್ಲ ಪ್ರದೇಶಗಳ ವರ್ಣನೆ ಇದೆ. ಉದಾಹರಣೆಗೆ ಗಾಂಧಾರಿ, ಧೃತರಾಷ್ಟ್ರನ ಹೆಂಡತಿ. ಅವಳು ಯಾವ ರಾಷ್ಟ್ರದವಳು? ಅಫ್ಘಾನಿಸ್ತಾನ್, ಕಂದಹಾರ್. ಗಾಂಧಾರಿ ಅಲ್ಲಿ ಆ ದೇಶದವಳು. ಶಕುನಿ ಕೂಡ ಅಲ್ಲಿಂದನೇ ಬಂದಿದ್ದು, ಶಲ್ಯ ಕೂಡ ಅಲ್ಲಿಂದನೇ ಬಂದಿದ್ದು. ಸೊ ಈ ರೀತಿ ನಾವು
ಶತಮಾನಗಳು ಹಿಂದೆ ಹೋಗ್ತಾ ಹೋದರೆ ಇಡೀ ವಿಶ್ವ ಒಂದೇ ರಾಷ್ಟ್ರವಾಗಿತ್ತು. ಆಗಿನ ಕಾಲದಲ್ಲಿ ಒಂದೇ ಧ್ವಜ. ಯಾವ ಧ್ವಜ? ಹಸ್ತಿನಾಪುರದ ಧ್ವಜ. ಈಗಿನ ಕಾಲದಲ್ಲಿ ಹಸ್ತಿನಾಪುರಕ್ಕೆ ನಾವು ದಿಲ್ಲಿ ಅಂತ ಕರಿತೀವಿ. ದಿಲ್ಲಿ ಹಸ್ತಿನಾಪುರ ಹತ್ತಿರದಲ್ಲೇ ಇದೆ. ಕುರುಕ್ಷೇತ್ರ ಹತ್ತಿರದಲ್ಲೇ ಇದೆ. ಸೊ ಕಲ್ಚರ್ ಅಂದ್ರೆ ಏನು? ಸಂಸ್ಕೃತಿ ಅಂದ್ರೆ ಏನು? ಇನ್ ಎನಿ ಎಂಡಿವರ್ ದೇರ್ 3 ಫ್ಯಾಕ್ಟರ್ಸ್: ಗೋಲ್, ಪ್ರೊಸೆಸ್ ಆ್ಯಂಡ್ ಎನ್ವಿರಾನ್ಮೆಂಟ್. ಎಲ್ಲ ಮಾರ್ಗದಲ್ಲಿ ಒಂದು ಗುರಿ ಇರುತ್ತೆ. ಆ ಗುರಿ ತಲುಪೋದಕ್ಕೆ ಒಂದು ಮಾರ್ಗವಿರುತ್ತೆ. ಮತ್ತು ಆ ಮಾರ್ಗವನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಸೂಕ್ತವಾದ ಒಂದು ಎನ್ವಿರಾನ್ಮೆಂಟ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಯಾರಾದರೂ ಸ್ಪೋರ್ಟ್ಸ್ ಮ್ಯಾನ್ ಇರ್ತಾರೆ. ಹಿಸ್ ಗೋಲ್ ಈಸ್ ವಾಟ್? ಸ್ಪೋರ್ಟ್ಸ್ ಮ್ಯಾನ್ ಅಲ್ಟಿಮೇಟ್ ಗೋಲ್ ಏನು? ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ. ಅಲ್ಟಿಮೇಟ್. ಎನಿ ಸ್ಪೋರ್ಟ್ಸ್ ಮ್ಯಾನ್, ಇಫ್ ಇಸ್ ಎ ಕ್ರಿಕೆಟರ್ ದೆನ್ ವರ್ಲ್ಡ್ ಕಪ್, ಫುಟ್ಬಾಲರ್ ವರ್ಲ್ಡ್ ಕಪ್, ಫಿಫಾ ವರ್ಲ್ಡ್ ಕಪ್. ಬಟ್ ಇಫ್ ಇಸ್ ಎನಿ ಅದರ್ ಅಥ್ಲೀಟ್ ದೆನ್ ಒಲಿಂಪಿಕ್ಸ್, ಗೋಲ್ಡ್ ಮೆಡಲ್ ಬೇಕು ಅಂತ. ಅದಕ್ಕೆ ಮಾರ್ಗ ಏನು? ಪ್ರಾಕ್ಟೀಸ್. Suppose somebody is a runner, he has to keep running, he increases stamina. And then he needs environment. ಅದೇನದು? ಸ್ಟೇಡಿಯಂ. ಗುರಿ ಏನು? ಗೋಲ್ಡ್ ಮೆಡಲ್. ಮಾರ್ಗ ಏನು? ಪ್ರಾಕ್ಟೀಸ್. And place is stadium. Similarly, you are all how many are students here? Students, ಛಾತ್ರರು ಯಾರು? ಓಕೆ. ನಿಮ್ಮ ಗುರಿ ಏನು? Yes, what is the goal? Become an IAS officer. IAS officer, your goal. So what is the process? So we need to write the civil exams. Civil exam. Yes. You have to study. Yes. You have to prepare nicely. So what is the environment you need? We need a degree for that. Degree, but what is the environment you need for studying? Better place. Better place, peaceful place, study environment, all the books, notebooks, reference books, study guides, ಇದೆಲ್ಲ ಬೇಕು. ಇದೆಲ್ಲ ಇದ್ದಾಗ ನೀವು ಚೆನ್ನಾಗಿ ಓದ್ಬೋದು, ರೈಟ್? ಸೊ ಸಿಮಿಲರ್ಲಿ ಸ್ಟೂಡೆಂಟ್ ಹ್ಯಾಸ್ ಟು get a rank, so he has to study, then he needs environment, right? And for example, I gave an athlete, businessman, he wants to become rich, he needs a business field, right? Process is again hard work, good investment. Somebody wants to become a scientist, then he needs a laboratory to do experimentation, to bring out some new invention. So a favorable environment which facilitates the process to achieve a certain goal, that is culture. ಸಂಸ್ಕೃತಿ ಅಂದರೆ ಏನು? ನಮ್ಮ ಗುರಿಯನ್ನು ತಲುಪೋದಕ್ಕೆ ಮಾರ್ಗವನ್ನು ಅಥವಾ ಪ್ರಾಕ್ಟೀಸನ್ನು ಮಾಡಿಸೋದಕ್ಕೆ ಒಂದು ಸೂಕ್ತವಾದ ಒಂದು ಪರಿಸರ ಏನಿದೆ, ಅದೇ ಕಲ್ಚರ್ ಅಥವಾ ಸಂಸ್ಕೃತಿ. ಸೊ ಭಾರತೀಯರ ಗುರಿ ಏನು? ಫಾರ್ ದೋಸ್ ಹೂ ಆರ್ ವಾಕಿಂಗ್ ಆನ್ ದ ಪಾತ್ ಆಫ್ ನಾಲೆಜ್, ವಾಟ್ ಇಸ್ ದ ಗೋಲ್? Let me ask you one question. What is America famous for? Currency. Huh? Currency, okay, dollar. Okay. What is China famous for? Yes? Population. Okay. What else it is famous for? India will beat China soon. When I asked this question 1-2 years back, everybody said COVID. India says China is famous for COVID. What is Germany famous for? Germany? Huh? Hitler, okay. Hitler. Okay. Germany is famous for cars. Famous cars. Gottita? All the best cars are manufactured there. What is Switzerland famous for? Bank. All Kala money is going there. Okay. What is Japan famous for? Technology and hard work. On a holiday, they work more harder. On Independence Day, they work more harder. In India, it is holiday, but there it is work hard for the country.
So when you think of any country, something comes to your mind. What is India famous for? ಭಾರತ ಯಾವುದಕ್ಕೋಸ್ಕರ ಪ್ರಸಿದ್ಧವಾಗಿದೆ? Culture. Okay, culture. And somebody said something else? Gods. Okay. We are famous for culture. That is famous for God. Yes. Spiritual practices. Correct. Festivals. Correct. Every day we have festivals. ಓಪನ್ ಪಂಚಾಂಗ ಪ್ರತಿದಿನ ಏನೋ ಬರುತ್ತೆ. ಹುಣ್ಣಿಮೆ, ಅಮಾವಾಸ್ಯೆ, ಷಷ್ಠಿ, ಚತುರ್ಥಿ, ಏನೇನೋ ಬರುತ್ತೆ. We have some unlimited festivals. Every day you can make a feast at home. So India is famous for our culture, spiritual culture. Other countries also have their culture. ಬೇರೆ ರಾಷ್ಟ್ರಗಳಲ್ಲೂ ಕೂಡ ಸಂಸ್ಕೃತಿ ಇದೆ. ಆದರೆ ಎಂಥ ಸಂಸ್ಕೃತಿ ಅದು? ಪ್ರಾಣಿಗಳ ಥರ ಸಂಸ್ಕೃತಿ. ಬಟ್ ಭಾರತದ ಸಂಸ್ಕೃತಿ ಹೇಗಿದೆ? ಉತ್ಕೃಷ್ಟವಾದ ಸ್ಪಿರಿಚುವಲ್ ಸಂಸ್ಕೃತಿ, ಆಧ್ಯಾತ್ಮಿಕ ಸಂಸ್ಕೃತಿ ಭಾರತದ. ಸೊ ದಟ್ಸ್ ವಾಟ್ ಇಂಡಿಯಾ ಇಸ್ ಫೇಮಸ್ ಫಾರ್. That's why you'll see anybody wants to learn about God, first thought is come to India. Anybody wants to learn yoga? India. See, contribution of India to the world, yoga. It's the International Yoga Day now. Prati year. Initially, yoga was only for Indians. South Asian forest used to practice yoga, but now everybody all over the world is practicing yoga. Right? Kirtan, ಭಜನೆ, ಕೀರ್ತನೆ ಇಂಡಿಯಾದಲ್ಲಿ ಯಾರು ಮಾಡ್ತಾ ಇಲ್ಲ. ವಿದೇಶದಲ್ಲಿ ಚರ್ಚಲ್ಲೂ ಮಾಡ್ತಾ ಇದ್ದಾರೆ ಕೀರ್ತನೆ. ನೋಡಿದರೆ ವಿಡಿಯೋನ? ಯಾವುದೋ ಒಂದು ವಿಡಿಯೋ ಬಂದಿತ್ತು. ಒನ್ ಆಫ್ ಡಿವೋಟೀಸ್ ಇಸ್ ಡೂಯಿಂಗ್ ಕೀರ್ತನೆ ಚರ್ಚ್. ಆ್ಯಂಡ್ ಎಲ್ಲ ಚರ್ಚಲ್ಲಿ ಚಪ್ಪಾಳೆ ತರ್ತಾ ಕೇಳ್ತಾ ಇದ್ದಾರೆ ಕೀರ್ತನೆ, ಹರೇ ಕೃಷ್ಣ ಕೀರ್ತನೆ. ಸೊ ವಿದೇಶದಲ್ಲೂ ಕೂಡ ಫೇಮಸ್ ಆಗ್ತಾ ಇದೆ. ಸೊ ನಮ್ಮ ಭಗವದ್ಗೀತಾ, ವಿಜ್ಞಾನಿಗಳು ಕೂಡ ಭಗವದ್ಗೀತೆ ಓದ್ತಾ ಇದ್ದಾರೆ. ಭಾರತೀಯರನ್ನ ಬಿಟ್ಟು ಎಲ್ಲರೂ ಓದ್ತಾ ಇದ್ದಾರೆ. ಈಗ ಕಣ್ಣು ತೆಗೆದಿದ್ದಾರೆ, ನಾವು ಓದಬೇಕು ಅಂತ. ಸೊ ಐ ಆಮ್ ಹ್ಯಾಪಿ ವಿತ್ ಅಟೆಂಡೆನ್ಸ್ ಟುಡೇ. ಎಷ್ಟೊಂದು ಜನ ಬಂದಿದ್ದಾರೆ. ಯಾಕೆ? ಗೀತಾ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ. ರೈಟ್? ಸೊ ವರ್ಲ್ಡ್ ಇಸ್ ಚೇಂಜಿಂಗ್ ನೌ. ಇಟ್ಸ್ ಬಿಕಮಿಂಗ್ ಮೋರ್ ಸ್ಪಿರಿಚುವಲ್. ಸೊ ವೇದಿಕ್ ಕಲ್ಚರ್ ಫೆಸಿಲಿಟೇಟ್ಸ್ ದ ಗೋಲ್ ಆಫ್ ಗೋಯಿಂಗ್ ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡ್ ಹೆಡ್. ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ, ನಮ್ಮನ್ನು ಭಗವಂತನ ಜೊತೆ ಸೇರಿಸುವಂತಹ ಒಂದು ಸಂಸ್ಕೃತಿ. ಅದೇ ಯೋಗ. ಯೋಗ ಅಂದ್ರೆ ಏನು? ಕನೆಕ್ಟಿಂಗ್ ಅವರ್ ಸೆಲ್ಫ್ ವಿತ್ ಗಾಡ್. ದಟ್ ಇಸ್ ಕಾಲ್ಡ್ yoga. So we have to, and Indian culture facilitates this to a large extent. ಭಾರತದಲ್ಲಿರುವಷ್ಟು ಆಧ್ಯಾತ್ಮಿಕ ಫೆಸಿಲಿಟಿ ಬೇರೆ ಎಲ್ಲೂ ಸಿಗೋದಿಲ್ಲ. ಭಾರತದಲ್ಲಿ ಎಷ್ಟೊಂದು ಪುಣ್ಯ ನದಿಗಳಿವೆ. ಉತ್ತರ ಭಾರತದಿಂದ ದಕ್ಷಿಣ ಭಾರತದವರೆಗೂ ಎಣಿಸ್ತಾ ಬರ್ಬೋದು. ಸರಸ್ವತಿ, ಗಂಗಾ, ಯಮುನಾ, ಬ್ರಹ್ಮಪುತ್ರ, ನರ್ಮದಾ, ಗೋದಾವರಿ, ಮತ್ತೆ ಕೃಷ್ಣ, ಕಾವೇರಿ, ಭೀಮಾ, ತುಂಗಭದ್ರಾ, ಗೋದಾವರಿ, ತಾಮ್ರಪರ್ಣಿ ಕೇರಳದಲ್ಲಿ, ತಮಿಳುನಾಡಲ್ಲಿ, ಭೀಮಾ. ಅಷ್ಟೆಲ್ಲ ಪುಣ್ಯವಾದ ನದಿಗಳು, ಆರ್ಡಿನರಿ ಅಲ್ಲ. ಪಾಶ್ಚಾತ್ಯ ದೇಶದಲ್ಲಿ ಮಿಸ್ಸಿಸಿಪಿ, ಅಮೆಝಾನ್, there is no spiritual significance for that. But in India, all the rivers are holy. Right? ಮತ್ತೆ ಎಂಥ ತೀರ್ಥ ಕ್ಷೇತ್ರಗಳು. ಉತ್ತರ ಭಾರತದಲ್ಲಿ ಯಾವ ತೀರ್ಥಕ್ಷೇತ್ರಗಳಿದಾವೆ? ಕಾಶಿ, ಕೇದಾರ್ನಾಥ್, ಸೋಮನಾಥ್. ಸೋಮನಾಥ್ ಇಸ್ ಪಶ್ಚಿಮ ಭಾರತ. ಅಮರ್ನಾಥ್, ಗಂಗೋತ್ರಿ, ಯಮುನೋತ್ರಿ. ರೈಟ್? ಸೊ ಎಷ್ಟೊಂದು ಪುಣ್ಯ ತೀರ್ಥಗಳಿವೆ. ಪೂರ್ವ ಭಾರತದಲ್ಲಿ ಯಾರು ಹೇಳಿದ್ರು ಒಂದು ಹೆಸರನ್ನು? ಜಗನ್ನಾಥಪುರಿ. ರೈಟ್? ಪಶ್ಚಿಮ ಭಾಗದಲ್ಲಿ ದ್ವಾರಕಾ, ಸೋಮನಾಥ್. ದಕ್ಷಿಣ ಭಾರತದಲ್ಲಿ ತುಂಬಿವೆ, ಎಣಿಸೋಕ್ಕಾಗಲ್ಲ. ರೈಟ್? ರಾಮೇಶ್ವರಂ, ಮಧುರೈ, ಕಾಂಚಿ, ಮುರುಡೇಶ್ವರ, ಉಡುಪಿ, ಶ್ರೀರಂಗಂ, ಶ್ರೀರಂಗಪಟ್ಟಣ, ತಿರುಪತಿ, ತಿರುವನಂತಪುರಂ, ಅಹೋಬಿಲಂ, ಹಂಪಿ, ಕಿಷ್ಕಿಂಧ. ಎಷ್ಟೊಂದು ತೀರ್ಥ ಸ್ಥಳಗಳಿವೆ. ರೈಟ್? ಕರ್ನಾಟಕದಲ್ಲಿ ಮಾತ್ರ 87,000 ದೇವಸ್ಥಾನಗಳಿವೆ, ಪ್ರಾಚೀನ ದೇವಸ್ಥಾನ. ಸರ್ವೆ ಮಾಡಿದೆ. ತಮಿಳುನಾಡು ಇಸ್ ದ ಹೈಯೆಸ್ಟ್, ಬಟ್ ಅನ್ಫಾರ್ಚುನೇಟ್ಲಿ
ಬ್ಯಾಡ್ ಸಿಚುವೇಶನ್ ದರ್. ಸೊ ಎನಿವೆ, ಸೊ ಇಂಡಿಯಾ ಇಸ್ ಫೆಸಿಲಿಟೇಟಿಂಗ್. ಭಾರತದಲ್ಲಿ ಎಷ್ಟೊಂದು ಫೆಸಿಲಿಟಿ ಇದೆ. ಎಲ್ಲೇ ಇರಿ ನೀವು, ಇಲ್ಲಿಂದ 5 ಕಿಲೋಮೀಟರ್ ಯಾವುದೊಂದು ತೀರ್ಥಕ್ಷೇತ್ರ ಸಿಕ್ಕೇ ಸಿಗುತ್ತೆ. ಎನಿ ಪಾಯಿಂಟ್ ಇನ್ ಇಂಡಿಯಾ ಯು ಪುಟ್ ಎ ನೇಲ್ ಆ್ಯಂಡ್ ಸೇ 5 ಕಿಲೋಮೀಟರ್ಸ್ ಅರೌಂಡ್ ಏನೋ ತೀರ್ಥ ಸಿಕ್ಕೇ ಸಿಗುತ್ತೆ. ಪುಣ್ಯ ನದಿಗಳು, ಪುಣ್ಯ ಕ್ಷೇತ್ರಗಳು, ಸಾಧು ಸಂತರು. ದಕ್ಷಿಣ ಭಾರತದಲ್ಲಿ ನೋಡಿ, ಕರ್ನಾಟಕದಲ್ಲಿ ನೋಡಿ, ಕನಕದಾಸರು, ಪುರದಾಸರು, ಬಸವಣ್ಣವರು, ಆಚಾರ್ಯರು, ಮಧ್ವಾಚಾರ್ಯರು, ಎಷ್ಟೊಂದು ಆಚಾರ್ಯರು ಬಂದಿದ್ದಾರೆ. ಸೊ ಸಾಧು ಸಂತರಿದ್ದಾರೆ, ಹಲವಾರು ಗ್ರಂಥಗಳು, ರೈಟ್. ಬೇರೆಯವ್ರ ಹತ್ರ ಕುರಾನ್ ಇದೆ, ಬೈಬಲ್ ಇದೆ ಅಷ್ಟೇ. ನಮ್ಮ ಹತ್ರ ಎಷ್ಟು ಗ್ರಂಥಗಳಿದ್ದಾವೆ? ಯಾರಾದ್ರೂ ಎಣಿಸಿದಾರ? ಎಷ್ಟು ವೇದಗಳು? 4 ವೇದಗಳು, ಎಲ್ಲರಿಗೂ ಗೊತ್ತು. ಎಷ್ಟು ಪುರಾಣಗಳು? 18 ಮುಖ್ಯ ಪುರಾಣಗಳು ಮತ್ತು 18 ಉಪ ಪುರಾಣಗಳು ಕೂಡ ಇದೆ. ಎಷ್ಟು ಉಪನಿಷತ್ಗಳು? 108 ಉಪನಿಷತ್ಗಳು. ಸೊ ಇಷ್ಟೊಂದು ಗ್ರಂಥಗಳು ನಮ್ಮ ಹತ್ರ ಇದೆ. ಸೊ ವೇದಿಕ್ ನಾಲೆಜ್ ಇಸ್ ವಾಸ್ಟ್. 1 ಲಕ್ಷ ಶ್ಲೋಕಗಳಿವೆ. ಇವು ಮುಖ್ಯವಾದ ವೇದಗಳು. ಉಪವೇದಗಳು ಕೂಡ ಇದ್ದಾವೆ. ಆಯುರ್ವೇದ, ಧನುರ್ವೇದ, ಅರ್ಥಶಾಸ್ತ್ರ, ಶಿಲ್ಪಶಾಸ್ತ್ರ, ವಿಮಾನಶಾಸ್ತ್ರ, ಇದೆಲ್ಲ ಉಪವೇದಗಳು. ಸೆಕೆಂಡ್ರಿ ಸಬ್ಜೆಕ್ಟ್ಸ್. ಇಷ್ಟೆಲ್ಲ ಒಂದು ಏನಂತಾರೆ ಖಜಾನ ನಮ್ಮ ಹತ್ರ ಇದೆ. ಆದರೆ ಇದನ್ನೆಲ್ಲ ಬಿಟ್ಟು ಬೇರೆ ಏನನ್ನು ಹುಡುಕ್ತಾ ಇದ್ದೀವಿ ನಾವು, ರೈಟ್. ವಿ ಹ್ಯಾವ್ ಎ ಟ್ರೆಜರ್ ಆಫ್ ನಾಲೆಜ್ ವಿತ್ ಅಸ್. ಸೊ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಫೆಸಿಲಿಟೀಸ್ ಇದೆ. ಭಗವಂತನ ನಾಮ, ಪ್ರತಿ ಮನೆಯಲ್ಲಿ ಯಾರಾದರೂ ಒಂದೊಂದು ಏನೋ ಮಂತ್ರವನ್ನು ಹೇಳ್ತಾರೆ, ರೈಟ್. ಜಪ ಮಾಡ್ತೀರಾ, ಕರೆಕ್ಟ್. ವಿ ಚಾಂಟ್ ಹೋಲಿ ನೇಮ್ಸ್, ವಿ ರೀಡ್ ಬುಕ್ಸ್, ಭಗವದ್ಗೀತಾ. ವಿ ಹ್ಯಾವ್ ಹೋಲಿ ಪ್ಲೇಸಸ್, ರಿವರ್ಸ್, ಟೆಂಪಲ್ಸ್, ಹೋಲಿ ಸೇಜಸ್, and many temples of worship, right? So we have a lot of facility for making spiritual advancement. That is the specialty of India. But along with that, we also have all these things: wonderful education, mathematics, right? India gave 0 to the world, isn't it? Vedic advanced mathematics, Vedic mathematics. Anybody read the book Vedic mathematics written by Shankaracharya? It's written book about Vedic mathematics. ಮನಸ್ಸಲ್ಲೇ ನೀವು ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇದೆಲ್ಲ ಮಾಡ್ಬೋದು. ಈವನ್ ಒನ್ ಆಫ್ ಅವರ್ ಆಚಾರ್ಯಸ್ ಹ್ಯಾಸ್ ಗಿವನ್ ದಿಸ್ ಇಂಟಿಗ್ರೇಷನ್, ಕ್ಯಾಲ್ಕುಲಸ್, ಅದೆಲ್ಲ ಇದೆ ಶಾಸ್ತ್ರದಲ್ಲಿದೆ, ಶ್ಲೋಕ ರೂಪದಲ್ಲಿದೆ. ನಮ್ಮ ಋಷಿಮುನಿಗಳು ಶ್ಲೋಕ ರೂಪದಲ್ಲಿ ಮಂತ್ರವನ್ನು ಬರೆದಿದ್ದಾರೆ, ಈಕ್ವೇಷನ್ಸ್ನ ಬರೆದಿದ್ದಾರೆ. ಪೈಥಾಗರಸ್ ಥಿಯರಮ್ ಇದೆ ಶಾಸ್ತ್ರದಲ್ಲಿ. ಸೊ ಪೈಥಾಗರಸ್ ಥಿಯರಮ್ ಅಲ್ಲ, ಅದು ವೇದಿಕ್ ಥಿಯರಮ್ ಇದೆ ವೇದಗಳಲ್ಲಿ, ರೈಟ್. ಈವನ್ ವಿಮಾನಶಾಸ್ತ್ರ ಕೂಡ ವೇದಗಳಲ್ಲಿದೆ. ಈಗ ಎಲ್ಲ ಮಾಡ್ತಾ ಇದ್ದಾರೆ, ಜೆಟ್ ಏರೋಪ್ಲೇನ್ಸ್, ಬೋಯಿಂಗ್ ಅದೆಲ್ಲ ಮಾಡ್ತಾ ಇದ್ದಾರೆ. ಆದರೆ ತ್ರೇತಾಯುಗದ ಸಮಯದಲ್ಲಿ ಪುಷ್ಪಕ ವಿಮಾನ ಇತ್ತು, ಪೆಟ್ರೋಲ್ ಇಲ್ಲದೆ ಓಡ್ತಾ ಇತ್ತು. ವಿದೌಟ್ ಪೆಟ್ರೋಲ್ ಇಟ್ ವಾಸ್ ರನ್ನಿಂಗ್. ಸೊ ದಟ್ ಅಡ್ವಾನ್ಸ್ ಟೆಕ್ನಾಲಜಿ, isn't it? It was running on Mercury. We don't have that technology now. Pushpaka Vimana technology, right? Astronomy, Jyotishya, it is there in the Vedas, right? Scientists can predict the Grahana Kala, sunrise, sunset, and our Panchanga can also predict Grahana and everything, isn't it? So they use Vedic technology. It's working. Since ages it's working, isn't it? Medical science. Any medical student here? So medical science is there. There is Sushruta Shastra, Charaka Samhita. ಅದರಲ್ಲಿ ಎಲ್ಲ ಔಷಧಗಳು ಕೊಟ್ಟಿದ್ದಾರೆ. Every leaf is a medicine. Only we should know how to use it. Nasti moolam anaushadam. Every plant is having medicinal value. Only we should know what is to be used for what. Ayurveda, martial arts. India has it. So, you know what is the origin of karate or kung fu? Kalaripattu, Kerala. Ilinda, I think it's Bodhayana. He went to China. There he established an ashram and he taught them and they learned
Now it has become famous there, and here we have forgotten. So Kalaripattu is the original martial arts which came from India. And languages. ಭಾರತದಲ್ಲಿ ಎಷ್ಟೊಂದು ಭಾಷೆಗಳಿವೆ. ಎಲ್ಲ ಭಾಷೆಗಳ ಮೂಲ ಭಾಷೆ ಯಾವುದು ಗೊತ್ತಾ? ಸಂಸ್ಕೃತ ಭಾಷೆ. ಭಾರತದ ಎಲ್ಲ ಭಾಷೆಗಳಿಗೆ ಮೂಲ ಭಾಷೆ ಸಂಸ್ಕೃತ ಭಾಷೆ. ಅಷ್ಟೇ ಅಲ್ಲ, ಗ್ರೀಕ್, ಲ್ಯಾಟಿನ್ ಆ್ಯಂಡ್ ಆಂಗ್ಲ ಭಾಷೆಗೂ ಕೂಡ ಮೂಲ ಭಾಷೆ ಸಂಸ್ಕೃತನೇ. I have a document we can, like for example, in English we call father. Father is a apaprashta. Father. Pitru or Pita become father. Matru became mother. Swastra, sister, became sister. Right? Duhitru, daughter. Isn't it? So, all the words, I can give many examples how the English words also correspond to Sanskrit words. The root language of everything is Sanskrita, and Sanskrita is not invented by anybody. It is Deva Bhasha. It is spoken by the gods. It is God-given language. Other languages are made by humans. ಅದಕ್ಕೆ ಅದರಲ್ಲಿ imperfections ಇದೆ. English language has got so many faults. PUT put, BUT but, not put. PUT put ಆದರೆ BUT ಕೂಡ put ಆಗಬೇಕಲ್ಲ. ಏನಂತ ಕರಿತೀವಿ? But. So is it scientific language? It is the most unscientific language, but unfortunately we are speaking in the unscientific language. But Sanskrita Bhasha is the most scientific language. If you can learn, if you have interest, you can learn. It's a wonderful language. And your pronunciation, your ucharana, everything will become very perfect by Sanskrita Bhasha. Right? Ka, ka, ga, ga, nya. Cha, 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 na. Ta, 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 na. Pa, 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 ma. Right? Ka, cha, ta, ta, ta. All have got different movements of the lips. Isn't it? Ka, ka, ga, ga, na. The tongue hits a particular way. Right? Cha, 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 na. Tongue hits the teeth. So the scientific language. ಸೊ ಅಂಥ ಒಂದು ವೈಜ್ಞಾನಿಕ ಜ್ಞಾನ ನಮ್ಮ ಸಂಸ್ಕೃತ ಭಾಷೆಯಲ್ಲಿದೆ. ನಾಸಾ ಅವರು ರಿಸರ್ಚ್ ಮಾಡ್ತಾ ಇದ್ರು ಕಂಪ್ಯೂಟಿಂಗ್ಗೆ ಯಾವುದು ಉತ್ತಮವಾದ ಭಾಷೆ ಅಂತ. ದೆನ್ ದೇ ಕೇಮ್ ಟು ಕನ್ಕ್ಲೂಷನ್ ಸಂಸ್ಕೃತ ಇಸ್ ದ ಬೆಸ್ಟ್ ಲ್ಯಾಂಗ್ವೇಜ್ ಫಾರ್ ಕಂಪ್ಯೂಟಿಂಗ್ ಆಲ್ಸೋ. ಇಟ್ ಇಸ್ ಅ ಡಿಕ್ಲೇರೇಷನ್ ಆಫ್ ನಾಸಾ. ನಾಸಾ ಗೊತ್ತಾ? ರೈಟ್. ಸೊ ಅಮೆರಿಕನ್ ಸ್ಪೇಸ್ ಅಸೋಸಿಯೇಷನ್. ಸೊ ವೈದಿಕ ಸಂಸ್ಕೃತಿಯ ಮುಖ್ಯ ಏನಂತಾರೆ ಫೀಚರ್ಸ್ ಅಥವಾ ಏನಿತ್ತು ನೋಡೋಣ ಇಲ್ಲಿ. ಗುರುಕುಲ ಪದ್ಧತಿ, ಪ್ರತಿಯೊಂದು ಊರಲ್ಲೂ ಗುರುಕುಲಗಳು ಇರ್ತಾ ಇದ್ವು. ಆ್ಯಂಡ್ ಎವ್ರಿಬಡಿ ವಾಸ್ ಮ್ಯಾಂಡೇಟರಿ. ಆಲ್ ದ ಸ್ಟೂಡೆಂಟ್ಸ್ ಆರ್ ಸಪೋಸ್ ಟು ಸ್ಟಡಿ ಬೇಸಿಕ್ ನಾಲೆಡ್ಜ್ ಇನ್ ಗುರುಕುಲ. ರೈಟ್. ಸೊ ಗುರುಕುಲದಲ್ಲಿ ಗುರುಗಳು ಶಿಷ್ಯರಿಗೆ ಜ್ಞಾನವನ್ನು ಕೊಡ್ತಾ ಇದ್ರು. ಈಗಿನ ಶಿಕ್ಷಣ ಪದ್ಧತಿಯ ಒಂದು ಗೋಲ್ ಏನಂದರೆ ಕೇಳ ದುಡ್ಡು. ಅಲ್ಟಿಮೇಟ್ಲಿ ಯಾವ ಫೀಲ್ಡಲ್ಲಿ ದುಡ್ಡು ಜಾಸ್ತಿ ಸಿಗುತ್ತೆ ಆ ಫೀಲ್ಡಲ್ಲಿ ಹೋಗ್ತೀನಿ. ಇಂಜಿನಿಯರ್, ಡಾಕ್ಟರ್, ಆರ್ಟ್ಸ್, ಕಾಮರ್ಸ್, ವಾಟೆವರ್. ಮನಿ ಹಸ್ ಬಿಕಮ್ ದ ಗೋಲ್ ಆಫ್ ಲೈಫ್. ಆದರೆ ಆಗಿನ ಕಾಲದಲ್ಲಿ ಶಿಕ್ಷಣದ ಒಂದು ಗುರಿ ದುಡ್ಡಾಗಿರಲಿಲ್ಲ, ಚರಿತ್ರೆ ಆಗಿತ್ತು. ಟು ಬಿಲ್ಡ್ ಎ ಗುಡ್ ಕ್ಯಾರೆಕ್ಟರ್ ಆ್ಯಂಡ್ ಟು ಹೆಲ್ಪ್ ಎ ಪರ್ಸನ್ ಐಡೆಂಟಿಫೈ ಹಿಸ್ ಟ್ಯಾಲೆಂಟ್. ಅವನ ಏನಂತಾರೆ ಕೌಶಲ್ಯತೆಗಳನ್ನು ಐಡೆಂಟಿಫೈ ಮಾಡಿ ಆ ಕೆಲಸದಲ್ಲಿ ಅವನಿಗೆ ಪ್ರಶಿಕ್ಷಣವನ್ನು ಕೊಡೋದು. ದ್ರೋಣಾಚಾರ್ಯರು ಪಾಂಡವರಿಗೆ ಪ್ರಶಿಕ್ಷಣ ನೀಡ್ತಾ ಇದ್ರು. ಅರ್ಜುನನಿಗೆ ಬಿಲ್ಲು ಬಾಣದ ಜ್ಞಾನವನ್ನು, ರೈಟ್, ಧನುರ್ವೇದ. ಭೀಮನಿಗೆ ಗದಾ ಯುದ್ಧ, ಯುಧಿಷ್ಠರನಿಗೆ ಜಾವೆಲಿನ್, ನಕುಲ ಸಹದೇವರಿಗೆ ಸ್ವೋರ್ಡ್ ಫೈಟಿಂಗ್, ಕತ್ತಿ. ಸೊ ಎಲ್ಲರಿಗೂ ಬೇರೆ ಬೇರೆ ರೀತಿಯಾದಂತಹ ಪ್ರಶಿಕ್ಷಣವನ್ನು ನೀಡ್ತಾ ಇದ್ರು. ಮತ್ತು ಎಕ್ಸಾಮಿನೇಷನ್ ಕೂಡ ಬೇರೆ ಬೇರೆ ಇರ್ತಾ ಇತ್ತು. ಆದರೆ ಆಧುನಿಕ ಕಾಲದಲ್ಲಿ ಏನಾಗಿದೆ, ದುಡ್ಡೇ ದೊಡ್ಡಪ್ಪ. ಎವ್ರಿಥಿಂಗ್ ಇಸ್ ಮನಿ ಮನಿ ಮನಿ. ಇದು ಆಧುನಿಕ ಶಿಕ್ಷಣ ಪದ್ಧತಿಯ ಒಂದು ಕ್ಲಾಸ್. ಓಕೆ.
ಸೊ ಟೀಚರ್ ಇದ್ದಾರೆ, ಕ್ಲಾಸಲ್ಲಿ ಹಲವಾರು ಜನ ಶಿಷ್ಯರಿದ್ದಾರೆ. ಓಕೆ, ಒಂದು ಮಂಗ, ಒಂದು ಕಾಗೆ, ಒಂದು ಮಂಗ, ಒಂದು ಪೆಂಗ್ವಿನು, ಆನೆ, ಮತ್ತು ಇಲ್ಲೇನಿದೆ ಮೀನು, ಮತ್ತು ವಾಲ್ರಸ್, ಮತ್ತು ಇಲ್ಲೊಂದು ನಾಯಿ ಇದೆ. ಓಕೆ, ಟೀಚರ್ ಎಕ್ಸಾಮಿನೇಷನ್ ತಗೋದೆ. ಫಾರ್ ಅ ಫೇರ್ ಸೆಲೆಕ್ಷನ್ ಎವ್ರಿಬಡಿ ಹ್ಯಾಸ್ ಟು ಟೇಕ್ ದ ಸೇಮ್ ಎಕ್ಸಾಮ್. ಪ್ಲೀಸ್ ಕ್ಲೈಮ್ ದ ಟ್ರೀ. ಓಕೆ, ಒಂದು ಪರೀಕ್ಷೆ ಇದೆ, ಅದೇನು ಎಲ್ಲರೂ ಗಿಡ ಹತ್ತಬೇಕು. ಹೂ ಇಸ್ ಹ್ಯಾಪಿ ಹಿಯರ್? ನಾನೇ ಕಳ್ಸಿ ಬರ್ತೀನಿ. ಆ್ಯಂಡ್ ಹೂ ಇಸ್ ಶಾಕ್ಡ್? ಫಿಶ್ ಇಸ್ ಮೋಸ್ಟ್ ಶಾಕ್ಡ್. ಹಾರ್ಟ್ ಅಟ್ಯಾಕ್ ಆಗಿತ್ತು, ನಾನು ಫೇಲೇ ಆಗಿಬಿಟ್ಟೆ. ಈವನ್ ಬಿಫೋರ್ ಅಟೆಂಪ್ಟಿಂಗ್ ಸ್ಪೇಡ್. ಸೊ ದಿಸ್ ಇಸ್ ಮಾಡರ್ನ್ ಎಜುಕೇಷನ್ ಸಿಸ್ಟಮ್. ಓಕೆ, ಎಲ್ಲರೂ ಫಸ್ಟ್ ರ್ಯಾಂಕ್ ಬರಬೇಕು. ಓಕೆ, 90%. ನಾನು 40% ಬಂತು. ನನ್ನ ಜೀವನ ವೇಸ್ಟ್, ಸೂಸೈಡ್ ಮಾಡ್ಕೋತೀನಿ. ಮೊನ್ನೆ IIT ಕಾನ್ಪುರಲ್ಲಿ, IIT ಭುವನೇಶ್ವರಲ್ಲಿ, IIT ಚೆನ್ನೈಯಲ್ಲಿ ಲಾಸ್ಟ್ 1 ತಿಂಗಳಲ್ಲಿ ಸೂಸೈಡ್ಸ್ ಆಗಿದೆ. ನಾನು ಸ್ಕೂಲಲ್ಲಿ ಓದ್ತಿರ್ಬೇಕಾದಾಗ IIT ಅಂತ ತಲೆ ತುಂಬ್ತಾ ಇದ್ರು. ಆದರೆ IITಯಲ್ಲಿ ಸಿಚುವೇಶನ್ ಏನಾಗಿದೆ? ITI ಅಲ್ಲ, IIT ಹೇಳ್ತಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ದ ಪ್ರೀಮಿಯರ್ ಕಾಲೇಜ್ ಆಫ್ ಇಂಡಿಯಾ, ದ ಕ್ರೀಮ್ ಆಫ್ ದ ಇಂಟೆಲಿಜೆಂಟ್ ಪೀಪಲ್ ದೇ ಕಮ್. ಅಲ್ಲಿ ಯುವಕರು ಏನು ಮಾಡ್ತಾ ಇದ್ದಾರೆ? ಸೂಸೈಡ್ ಮಾಡ್ಕೊತಾ ಇದ್ದಾರೆ. ಯಾಕೆ? ಫಸ್ಟ್ ರ್ಯಾಂಕ್ ಬರಲಿಲ್ಲ, ಪಾಸ್ ಆಗಲಿಲ್ಲ ಅನ್ನೋ ಕಾರಣದಿಂದ ಸೂಸೈಡ್ ಮಾಡ್ಕೊತಾ ಇದ್ದಾರೆ. ವಾಟ್ ಇಸ್ ಸೂಸೈಡ್ ಕ್ಯಾಪಿಟಲ್ ಆಫ್ ಇಂಡಿಯಾ? ಕೋಟಾ. ಸರಿ, ನಾನು ಕೇಳಿದ್ದೇನೆ ಇಲ್ಲ. ಓಕೆ, ನ್ಯೂಸಲ್ಲಿ ಕೋಟಾದಲ್ಲಿ ಯಾಕೆ ಸೂಸೈಡ್ ಜಾಸ್ತಿ ಆಗ್ತಾ ಇದೆ? ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್, ಹೈ ಪ್ರೆಷರ್, ಪರ್ಫಾರ್ಮೆನ್ಸ್, ಪ್ರಿಪರೇಟರಿ ಎಕ್ಸಾಮ್ಸ್, ದಿಸ್ ಎಕ್ಸಾಮ್, ದಟ್ ಎಕ್ಸಾಮ್, ಹೈ ಪ್ರೆಷರ್ ತಡ್ಕೊಳಕ್ಕಾಗಲ್ಲ, ಕೆಲವರಿಗೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ IITಯಲ್ಲಿ ಹೋಗಲಿಲ್ಲ ಅಂದರೆ ಜೀವನ ಏನು ಕಳೆದೈತೆ? ಇಸ್ ಇಟ್ ವೇಸ್ಟ್ ಆಫ್ ಟೈಮ್? ನೋ. ಇಸ್ ಮೈ ಲೈಫ್ ವೇಸ್ಟ್? ನೋ. ಯು ಕ್ಯಾನ್ ಬಿ ಬೆಟರ್. ಆಲ್ಬರ್ಟ್ ಐನ್ಸ್ಟೈನ್ ಯಾವ ಸ್ಕೂಲಿಗೆ ಹೋಗಿದ್ರು? ಬಿಲ್ ಗೇಟ್ಸ್ ಯಾವ ಸ್ಕೂಲಿಗೆ ಹೋಗಿದ್ದ? ಧೀರುಭಾಯ್ ಅಂಬಾನಿ ಯಾವ ಸ್ಕೂಲಿಗೆ ಹೋಗಿದ್ರು? ಯಾವ ಕಾಲೇಜಿಗೆ ಹೋಗಿದ್ರು? ಎಲ್ಲ IITians, IIM ಗ್ರಾಜ್ಯುಯೇಟ್ಸ್ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಧೀರುಭಾಯ್ ಅಂಬಾನಿ ಈಸ್ ನಾಟ್ ದೇರ್ ನೋ, ಬಟ್ ಹಿ ವಾಸ್ ದೇರ್. ರಿಚ್ ಮ್ಯಾನ್. ಈಸ್ ಮುಖೇಶ್ ಅಂಬಾನಿ ಇಸ್ ನೋ ರೆಡಿ. ಬಿಲ್ ಗೇಟ್ಸ್ ಏನು ಓದಿದ್ದ? ಕಾಲೇಜ್ ಡ್ರಾಪ್ಔಟ್. ಐನ್ಸ್ಟೀನ್ ವಾಸ್ ಕಾಲೇಜ್ ಡ್ರಾಪ್ಔಟ್. Steve Jobs, dropout, and he was coming to ISKCON temple to take prasad. ದುಡ್ಡು ಇರಲಿಲ್ಲ ಅವರು. If you don't get good marks, doesn't mean you are failure. First, try to get decent marks, but identify your talent. Are you an elephant? Are you a monkey? Means in skill set. Are you a fish? Suppose if the teacher says, we will see who will swim the river fast. Fish will. Elephant also. Penguin also. Monkey will get hurt. ಖಂಡಿತಾಗಲ್ಲ. ಸೊ ಒಂದೇ ಅಳತೆಯಲ್ಲಿ ಎಲ್ಲರನ್ನ ಅಳತೆ ಮಾಡೋದು ತಪ್ಪು, ಹೌದಾ ತಾನೆ? ಹ್ಯಾವಿಂಗ್ ಎಸ್ ಒನ್ ಸ್ಕೇಲ್ ಫಾರ್ ಮೆಜರಿಂಗ್ ಎವ್ರಿಬಡಿ ಸಕ್ಸಸ್ ಇಸ್ ರಾಂಗ್. Somebody is good artist, somebody is good in carpentry, somebody is good in dance, somebody is good in singing, somebody is good in mathematics, somebody is good in managing, somebody is good in fighting, he can become a soldier. Identify your talent and be happy with that profession. That's what Vedic Gurukula was teaching. ಎಲ್ಲರಿಗೂ customized training ಕೊಡ್ತಾ ಇದ್ರು. So that is Vedic culture. That is the greatness. And nobody committed suicide in this Gurukula time. And everybody was so happy. And there is no fees also at that time. ಫ್ರೀ ಆಗಿ ಕಲಿಸ್ತಾ ಇದ್ರು ಗುರುಗಳು. ಆದರೆ ಶಿಷ್ಯನ ಕರ್ತವ್ಯ ಗುರುದಕ್ಷಿಣೆ ಕೊಡೋದು. Because he has got so much, he should give Guru Dakshina. What? Somebody will give grains, somebody will give milk, somebody is a rich man, he will give some gold. Somebody may have cows, he will give cows. Somebody has land, he will give some land for farming so that Gurukul can run. ಹಿಂದಿನ ಕಾಲದಲ್ಲಿ ಸ್ಕೂಲ್ಸು ಎಜುಕೇಷನ್ ಸಿಸ್ಟಮು ಈ ರೀತಿ ಕಮರ್ಷಿಯಲ್ ಆಗಿರಲಿಲ್ಲ. ಕಿಂಗ್ಸ್ ಯೂಸ್ ಟು ಪ್ಯಾಟ್ರನೈಸ್ ದ ಗುರುಕುಲ್ ಆ್ಯಂಡ್ ಯೂಸ್ ಟು ಅಲೋಕೇಟ್ ಲ್ಯಾಂಡ್, ಕೌಸ್,
And students also used to contribute and run the school. And teacher has to just focus on teaching, no more administration. But here schools have become like factories. Batch of 2028, batch of 2027, 28. It is factory model, it is not education model, it is factory model introduced by British. ಬ್ರಿಟಿಷರು ಈ ಆಧುನಿಕ ಶಿಕ್ಷಣ ಪದ್ಧತಿ ಕಾನ್ವೆಂಟ್ ಸ್ಕೂಲನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಯಾಕೆ? ಬ್ರಿಟಿಷ್ ರಾಜಲ್ಲಿ ನೌಕರರು ಬೇಕಿದ್ರು, ಕೂಲಿ ಮಾಡೋರು. ಅದಕ್ಕೆ ದೇ ಇಂಟ್ರೊಡ್ಯೂಸ್ ದಿಸ್ ಆಂಗ್ಲೋ ಎಜುಕೇಷನ್ ಸಿಸ್ಟಮ್ ಟು ಮೇಕ್ ಅಸ್ ದೇರ್ ಸ್ಲೇವ್ಸ್. ಇಂಡಿಪೆಂಡೆನ್ಸ್ ಸಿಕ್ತು ನಮಗೆ 1947 ಸ್ವಾತಂತ್ರ್ಯ ಸಿಕ್ತು, ಆದರೆ ಮಾನಸಿಕ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ. ಯು ಆಸ್ಕ್ ಎನಿ ಇಂಡಿಯನ್, ಎ ವಿಲೇಜರ್ ವಾಂಟ್ಸ್ ಟು ಕಮ್ ಟು ಸಿಟಿ, a city man wants to go to Bangalore, a Bangalore person wants to go to America, and American wants to go to moon. So Indians are still slaves of the British or American mentality. ಬುದ್ಧಿಯಿಂದ ಏನೂ ಹೊರ ಬಂದಿಲ್ಲ ನಾವು. We have to come out and become proud of our own culture, our own nation. I am not forbidding anybody to go to America. Even if you go to America, be an Indian there, be a Bharatiya there. Wear dhoti kurta, tilak, and be an Indian there. Don't follow their fork and chicken, all that McDonald's, McBurger, all those things. No. Alli roti, chapati, anna, saru, sabji. Be an Indian even there. ನಮ್ಮ ಸಂಸ್ಕೃತಿನ ಬಿಡಬಾರ್ದು. ಮೊನ್ನೆ ಗೀತಾ ಜಯಂತಿ ದಿನ ಟೆಕ್ಸಸಲ್ಲಿ 10,000 ಮಕ್ಕಳು ಭಗವದ್ಗೀತಾ ಪಾರಾಯಣ ಮಾಡಿದ್ದಾರೆ. ಇನ್ ಡಲಸ್, ಸ್ಟೇಟ್ ಆಫ್ ಟೆಕ್ಸಸ್, 10,000 children chanting ಭಗವದ್ಗೀತಾ. ದ್ಯಾಟ್ ಈಸ್ ಎನ್ ಟ್ರೂ ಇಂಡಿಯನ್. ಎಲ್ಲಿ ಹೋದರೂ ನಮ್ಮ ಸಂಸ್ಕೃತಿನ ಬಿಡಬಾರ್ದು, ಬೇರೆಯವರಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ಹೇಳಬೇಕು ಹೆಮ್ಮೆಯಿಂದ. ಶೀಲ ಪ್ರಭುಪಾದರು ಇಸ್ಕಾನಿನ ಫೌಂಡರ್ ಆಚಾರ್ಯರು, ಅವರು ಅಮೆರಿಕ ಹೋಗಿದ್ರು 1965. ಯಾಕೆ ಹೋಗಿದ್ರು? ಭಗವದ್ಗೀತೆಯನ್ನು ಪ್ರಚಾರ ಮಾಡೋದಕ್ಕೆ ಅಲ್ಲಿ ಹೋಗಿದ್ರು. ಕೆಲವು ಸಾಧುಗಳು ಬಂದು ಹೇಳ್ತಾರೆ, ಸ್ವಾಮೀಜಿ ನೀವು ಅಮೆರಿಕದಲ್ಲಿ ಇರಬೇಕಂದ್ರೆ ನೀವು ಅಮೆರಿಕ ಜನರ ಥರ ಇರಬೇಕು, ಸೂಟ್ ಬುಟ್ಟು ಉಟ್ಕೊಂಡು ಫೋರ್ಕ್ ಮತ್ತು ಸ್ಪೂನಲ್ಲಿ ತಿನ್ನೋದು ಕಲಿಬೇಕು, ಆಗ ನೀವು ಅವ್ರ ಜೊತೆ ಬರೆಯೋಕ್ಕೆ ಸಾಧ್ಯ. ಆಗ ನಿಮ್ಮ ಮಾತು ಕೇಳ್ತಾರೆ. ಸ್ವಾಮೀಜಿ ಹೇಳ್ತಾರೆ, ಇಲ್ಲ, ನಾನು ಅವರಿಂದ ಕಲಿಯೋಕ್ಕೆ ಬಂದಿಲ್ಲ, ನಾನು ಕಲಿಸೋದಕ್ಕೆ ಬಂದಿದ್ದೀನಿ. ಸ್ವಾಮೀಜಿ ವಾಸ್ ಲೈಕ್ ದಿಸ್ ಇನ್ ಸ್ಯಾಫ್ರಾನ್, shaven head with tilaka on the forehead, proud of our Bharatiya Sanskriti, and he taught them our Sanskriti. As you will see ISKCON, so many foreigners are practicing, isn't it? They're chanting Hare Krishna. Women are wearing saris and men are wearing panche, kurta, isn't it? Tilaka. That is our culture. We should be proud of our own culture, not imitate them by following them. Another culture is aspect of agriculture based economy, simple living and high thinking. Factory model ಆ ಟೈಮಲ್ಲಿ ಇರಲಿಲ್ಲ. It was more natural living, no pollution, no exploitation of Mother Earth. Now so much of exploitation, they're digging so much earth and they're taking all the oil, all the minerals and ores and everything, and earth is becoming hollow. That's why earthquakes, natural calamities are happening. At that time, it was simple living, high thinking. So whatever is produced on the ground, you take it and enjoy it. If you see the statistics of India, 1,000 years back, India's GDP was almost the highest among all the countries. Indian GDP, right? Recently, one video had come. Arun, you can share it with them. We can, after the class, you can share. It shows how before the Mughals came in India, Indians' GDP was the highest, almost 30%, something like that. And when Mughals started invading, it went down. And when Britishers came, it became 0.1% GDP. You know, GDP, gross domestic produce. And now it is hardly 5% or something. India was once upon a time Soni ki chidiya. Britishers looted, nothing else they did. They made train system, railway system so that they can loot. That's all. Why did they make a railway system? So that they can take wealth from all parts of India, take it to the shore, export to the British Empire. All our diamonds, Kohinoor,
All our wealth, tea code, you will find there in British palace. India is looted, and they put tax on salt also. You might have studied, right? But we studied only partially. They have studied even more. They exploited even more than what you studied in your history books. To such a degree. I will share you that video link, you can see it. And responsible kings of high character like Yudhishthira Maharaj, or great Pandavas, Parikshit Maharaja, grandson of Yudhishthira, Parikshita, Arjuna Namaga, Abhimanyu Namaga, Abhimanyu Namaga. Then Shivaji Maharaj, Chhatrapati Shivaji Maharaj, very close to us in Maharashtra. In fact, Maratha kingdom spread across through Karnataka also, up to Tamil Nadu. Maratha kingdom was there, and he protected South India at that time from the Aurangzeb. So a very powerful king. And India also, in Karnataka also, Krishna Devaraya, and South India Cholas are very powerful. We should study this history. And in history books, what is taught is more of Mughal history, not our true history. So I request all of you to go through the great kings of India. ಭಾರತದ ಮಹಾರಾಜರ ಚರಿತ್ರೆಯನ್ನು ಕಲಿತುಕೊಳ್ಳಿ. ಪೃಥ್ವಿರಾಜ್ ಚೌಹಾಣ್, ರೈಟ್? ಹರ್ಷ ವಾಹನ ವರ್ಧನ, ಹರ್ಷವರ್ಧನ, ಅಶೋಕ, ಸೋ ಮೆನಿ ಕಿಂಗ್ಸ್ ಆರ್ ದೇರ್. ನಾವು ಭಾರತೀಯ ಸಂಸ್ಕೃತಿ ಇಡೀ ವಿಶ್ವದಲ್ಲಿ ಇದೆ ಇತ್ತು ಅನ್ನೋದಕ್ಕೆ ಪ್ರಮಾಣ ಏನು? ಸಿ, ಭಾರತ ಇಲ್ಲಿದೆ. ಓಕೆ, ಯು ನೋ which is the biggest Hindu temple in the world? In which country it is? Yes? Cambodia. Correct. The biggest. Where is Cambodia? India, Bangladesh, Myanmar, Laos, Thailand, Vietnam, Cambodia. ಇಲ್ಲಿ ವಿಶ್ವದ ಅತಿ ದೊಡ್ಡ ವಿಷ್ಣು ದೇವಸ್ಥಾನ ಇದೆ. It's called Angkor Wat. Vishnu, Brahma Vishnu Trimurti temple. Right? So in ancient Filipino, Sanskrit was still in use 900 years ago. Angkor Wat is the biggest Vishnu temple in the world. Big area, huge area. In India, which is the biggest temple? Huh? No. In area. Sri Ranganatha, Trichy, Sri Rangam. Biggest, it's almost 200 Taj Mahals can fit inside. That much big area it is. 7 walls. Huge temple. In Angkor Wat, Sanskrit is written on the walls. So here you see Mahabharata and Ramayana on the walls. Description of Mahabharata here. The fighting scene is there. And Ganesha is writing and Vyasa is dictating the Vedas. Right? Mahabharata is writing here. Vishnu and Garuda. Right? So Vishnu is sitting here and Garuda is flying. Angkor Wat. There is Garuda's temple. They call him Pierre Khan now. Hazel Badlas. It's Garuda. He is Ravana, 10-headed Ravana. And Vishnu and Garuda in Cambodia. See, in Bali is very close to Cambodia, Indonesia. They have amazing statues depicting gods of Hindu religion. The particular roundabout is the town of Ubud, Indonesia, and depicts Arjuna. Right? Like we have Sardar Vallabhbhai Patel or Ambedkar on the street. Like they have Arjuna here. They have Ghatotkacha, Bhima. They have Ghatotkacha. Ghatotkacha Samaya, Ghatotkacha is here. Kumbhakarna is here. So Kumbhakarna is eating people alive. The Javanese old tree wooden carving depicting Rama, a story taken from Ramayana epic. Indonesia also has got a story of Mahabharata with similar names. Right? Bhishma, Bhishma, Pandu, Deshtaratra, Dhritarashtra, they have similar names written there. And Vishnu in Paris Museum.
You can see Dashavatara on top. Indonesia, Ganesha temple and Vishnu deity. And Vishnu and Garuda in Indonesia. See, such big statues they have. And they still believe in Vishnu and Lord Rama. So that's when Lord Rama's temple was inaugurated in Ayodhya. It will have global impact because many Southeast Asian countries accept Ramayana. ಒಪ್ಕೊಂತಾರೆ ರಾಮಾಯಣವನ್ನು. So they will also come here. Nepali, Mithila people came because connection had. Mithila is Sita's place and Ayodhya is Lord Rama's place. I heard some people from China are also going to come because they have some connection to Ayodhya. Recently I read a news. Chinese people are also going to visit Ayodhya. It will have a global impact. Hanuman sitting and narrating about Lord Rama. Hanuman narrating about Rama before Sita Devi. Monkeys making a bridge. Rama Setu ಮಾಡ್ತಾ ಇದ್ದಾರೆ. Thousands of year old Shiva temples, Shiva deity, Vishnu deity, and so many. Krishna in Japan. In Japanese temple there is a deity of Krishna there. Brahma, Shivalinga. This is how Angkor Wat Cambodia temple looks like. Trimurtis in between and all the devatas around. And somebody told we are famous for gods. Yes, one president, one prime minister, so many other cabinet ministers. So one prime minister in center and all the cabinet ministers around. Right? Trimurti temple. Now the question is, very important part of the session. How did it suddenly disappear? Sudden ಆಗಿ ಹೇಗೆ ಕಣ್ಮರಿ ಆಯಿತು? ಏನಿದಕ್ಕೆ ಕಾರಣ? ಯಾರಾದರೂ ಹೇಳ್ಬೋದಾ? ವೇದಿಕ್ ಸಂಸ್ಕೃತಿ ಅಫ್ಘಾನಿಸ್ತಾನಿಂದ ಕಂಬೋಡಿಯಾ, ಇಂಡೋನೇಷ್ಯಾ, ಜಪಾನ್ವರೆಗೂ ಇತ್ತು. ಯಾವ ಕಾರಣದಿಂದ ಅದು ಕಣ್ಮರೆಯಾಗಿದೆ ಈಗ? ಎಸ್, invaders. Yes, invaders started from 11th century or 10th century when the first invasion happened by, I think it was who is he? Ghazni, Ghori from Tashkent. They came and started invading. Then slowly they entered India. They made Indians subjugated us. ನಮ್ಮ ಮೇಲೆ ಆಡಳಿತ ಮಾಡಿದ್ರು, ನಂತರ ನಮ್ಮ ಸಂಸ್ಕೃತಿನ ನಾಶ ಮಾಡಿದ್ರು. ರೈಟ್. ಸೊ ವಾಟ್ ಇಸ್ ದ ರೀಸನ್? 800 years of Mughal invasion, 300 years of British invasion, influence of Western culture in the last 50 years, and also post-India independence politics also to some extent, because it is not pro-Vedic, it is anti-Vedic, because of which. And in the last 15 years, internet explosion. From the year 2000 up to, you can say, last 23 years. And specifically, you can say, from the time smartphones came, we became more westernized. ನಾವು ತುಂಬ ಪಾಶ್ಚಾತ್ಯ ದೇಶದ ಕಡೆ ಸ್ಟಾರ್ಟ್ ಮಾಡಿದ್ವಿ. ಹಾಲಿವುಡು, ವೆಸ್ಟರ್ನ್ ಸಿನಿಮಾಸ್ ಆ್ಯಂಡ್ ಅವರ ಅಡ್ವರ್ಟೈಸ್ಮೆಂಟ್ಸ್, ಆ್ಯಡ್ಸ್, ಸೊ ಜಾಸ್ತಿ ಆಯಿತು. ರೈಟ್. ಆದ ಕಾರಣದಿಂದ ನಮ್ಮ ಭಾರತೀಯ ಸಂಸ್ಕೃತಿಗೆ ಹೊಡೆತ ಬಿದ್ದಿದೆ. ಆ್ಯಸ್ ಬ್ರಿಟಿಷರ್ಸ್ ಈ ಭಾರತಕ್ಕೆ ಯಾಕೆ ಬಂದರು? ಅವ್ರು ಮಾಡಿದ್ರು. ಅದು ಬಂದಿದ್ದೇನು? ಬಿಸ್ನೆಸ್ಗೋಸ್ಕರ. ಬಿಸ್ನೆಸ್ ಮಾಡಬೇಕು ಅಂತ. ವಾಸ್ಕೋ ಡ ಗಾಮಾ ಈ ಕೇಮ್ ವಿತ್ ಬಿಸ್ನೆಸ್, ಬಿಕಾಸ್ ಇಂಡಿಯಾ ವಾಸ್ ಫೇಮಸ್ ಫಾರ್ ಸ್ಪೈಸಸ್ ತಗೊಂಡು ಹೋಗೋದಕ್ಕೆ ಬಂದರು. ಆ ನೆಪದಲ್ಲಿ ಬಂದು ಕೂತ್ಕೊಂಡ್ಬಿಟ್ರು. ರಾಜರ ಮಧ್ಯೆ ಹೊಡೆದಾಟ ನಡೆಸಿ, ಜಗಳ ಮಾಡಿಸಿ ಇವರು ಗೆದ್ದುಬಿಟ್ರು. ಯಾಕೆಂದರೆ ಅವ್ರ ಹತ್ರ ಗನ್ ಇತ್ತು. ಗನ್ ಸೇಲ್ಸ್ ಮಾಡಿ ಅವರು ತುಂಬ ನಮ್ಮ ಸಂಸ್ಕೃತಿನ, ನಮ್ಮ ರಾಜರನ್ನು ಕೊಂದಾಕಿ ಅವರೇ ರೂಲ್ ಮಾಡಿಬಿಟ್ರು. ಸೊ ದಟ್ ವಾಸ್ ಅ ಪ್ರಾಬ್ಲಮ್. ಆ್ಯಂಡ್ ವಿ ರಿಯಲೈಸ್ ಇಟ್ ಲೇಟ್. ಅದು ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಲೇಟ್ ಆಗಿಬಿಡ್ತು. ಅಷ್ಟರಲ್ಲಿ ತುಂಬ ಡಿವೈಡ್ ಮಾಡಿಬಿಟ್ಟಿದ್ರು. ರೈಟ್. ಆ್ಯಂಡ್ ವಿ ಗಾಟ್ ಅವೇಕಂಡ್ ಇನ್ 1857. ಫಸ್ಟ್ mutiny happened at that time. ಸ್ವಲ್ಪ ಗೊತ್ತಾಯ್ತು, ಇವ್ರನ್ನ ಡಿವೈಡ್ ಮಾಡ್ತಾ ಇದ್ದಾರೆ. ದೆನ್ ರಿವೋಲ್ಟ್ ಸ್ಟಾರ್ಟೆಡ್.
Then started a long battle of independence, almost for 100 years. ಸೊ ಬ್ರೇಕ್ ದ ಗುರುಕುಲ ಸಿಸ್ಟಮ್. ಬ್ರಿಟಿಷರು ಬಂದು ಫಸ್ಟ್ ಗುರುಕುಲ ಸಿಸ್ಟಮ್ ತೆಗೆದುಹಾಕಿದ್ರು. ನಮ್ಮ ವೇದಗಳನ್ನು ತಪ್ಪಾಗಿ ಅನುವಾದ ಮಾಡಿದರು. ವೇದಗಳು ಕಾಲ್ಪನಿಕ, ವೇದಗಳು ಸರಿಯಾದ ಜ್ಞಾನವನ್ನು ಕೊಡೋದಿಲ್ಲ, ದೇ ಆರ್ ಆಲ್ ಇಮ್ಯಾಜಿನರಿ ಅಂತ ಅವರು ಇಂಟರ್ಪ್ರಿಟ್ ಮಾಡಿ ವೇದಗಳ ಮೇಲೆ ನಂಬಿಕೆಯನ್ನು ಹೊಡೆದಾಕಿದ್ರು. Max Muller especially, he was the first translator of Sanskrit. He studied Sanskrit to translate Sanskrit so that he can break the faith in Sanskrit. That was his motive. ಅಗ್ರಿಕಲ್ಚರ್ ಬೇಸ್ಡ್ ಎಕನಾಮಿನ ಸ್ಟಾಪ್ ಮಾಡಿ ಟ್ರ್ಯಾಕ್ಟರ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿ ಹಸುಗಳನ್ನು ಕೊಯ್ಯೋದಕ್ಕೆ ಕಳಿಸಿದ್ರು. ಇಂಡಿಯಾ ಡಿಡ್ ನಾಟ್ ಹ್ಯಾವ್ ಒನ್ ಸ್ಲಾಟರ್ ಹೌಸ್ ಬಿಫೋರ್ ಬ್ರಿಟಿಷರ್ಸ್ ಕೇಮ್. ಒಂದು ಕಸಾಯಿಖಾನೆ ಇರಲಿಲ್ಲ. ಬ್ರಿಟಿಷರು ಬಂದು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು ಕಸಾಯಿಖಾನೆ. ಟ್ರ್ಯಾಕ್ಟರ್ಸ್ ಇಂಟ್ರೊಡ್ಯೂಸ್ ಮಾಡಿ ಎಲ್ಲ ಎತ್ತು ಹಸುಗಳನ್ನ ಕಸಾಯಿಖಾನೆ ಕಳಿಸಿದ್ರು. Then they told Aryan invasion theory. Anybody heard about Aryan invasion theory? ಯುರೋಪ್ ದೇಶದಲ್ಲಿರೋರು ಆರ್ಯನ್ಸ್, ಯುರೋಪಿಯನರು ಇಲ್ಲಿಗೆ ಬಂದು ಸೆಟ್ಲ್ ಆದರು. ಸೊ ನಮ್ಮ ಪೂರ್ವಜರು ಯುರೋಪಿಯನ್ಸ್. ಸೊ ಆರ್ಯನ್ ಇನ್ವೇಷನ್ ಥಿಯರಿ. ಅದಕ್ಕೆ if you see German, Hitler was using his logo. What was his logo? That's a sign of Aryan. ಅವನು ಸ್ವಸ್ತಿಕ ಯೂಸ್ ಮಾಡ್ತಾ ಇದ್ದಾರೆ, ನಾವು ಆರ್ಯನ್ರು, ನಾವು ಶ್ರೇಷ್ಠರು ಅಂತ. ಬಟ್ ಆ್ಯಕ್ಚುಲಿ ಇಟ್ ಈಸ್ ಕಮಿಂಗ್ ಫ್ರಮ್ ಹಿಯರ್, ರೈಟ್? ನಮ್ಮ ಮನೆಯಲ್ಲಿ ರಂಗೋಲಿ ಹಾಕ್ತಾರೆ, ಸ್ವಸ್ತಿಕ ರಂಗೋಲಿ. ಸೊ ಅವರ್ ಕಲ್ಚರ್ ವಾಸ್ ದ ಬೆಸ್ಟ್. ದೇ ಟೋಲ್ಡ್ ಆರ್ಯನ್ ಇನ್ವೇಷನ್ ಥಿಯರಿ ಸೇಯಿಂಗ್ ದಟ್ ಯುರೋಪಿಯನ್ಸ್ ಕೇಮ್ ಹಿಯರ್, ಸೊ ವಿ ಆರ್ ಯುವರ್ ancestors, Vishwavyas. But there is no proof for this. Later it is. Again, nobody reads now. But in independence time, pre-independence time, this is very famous theory, Aryan invasion theory. So, see this letter written by Macaulay. He is an agent of the British who came to India. Very interesting letter. I have travelled across the length and breadth of India. ನಾನು ಭಾರತದ ಉದ್ದ ಅಗಲ ಎಲ್ಲ ಕಡೆ ಹೋಗಿದ್ದೀನಿ. I have not seen one person who is a beggar, ಒಬ್ಬ ಭಿಕ್ಷುಕನಿಲ್ಲ, who is a thief, ಒಂದು ಕಳ್ಳ ಇಲ್ಲ. And such wealth I have seen in this country. ಇಷ್ಟೊಂದು ಸಂಪತ್ತಿದೆ, such high moral values, people of such caliber, ಅಂತ ನೈತಿಕತೆ ಫಾಲೋ ಮಾಡ್ತಾರೆ, ತುಂಬ ಒಳ್ಳೆ ಜನರಿದ್ದಾರೆ. That I do not think we will be ever able to conquer this country. ಈ ರಾಷ್ಟ್ರವನ್ನು ಆಡಳಿತ ಮಾಡೋದು ಸಾಧ್ಯವೇ ಇಲ್ಲ ಅಂತ 1835 ರಿಪೋರ್ಟ್ ಕಳಿಸ್ತಾ ಇದ್ದಾರೆ. ಅನ್ಲೆಸ್ ವಿ ಬ್ರೇಕ್ ದ ಬ್ಯಾಕ್ ಬೋನ್, ಈ ಬೆನ್ನು ಮೂಳೆ ಮುರಿಬೇಕು, ಭಾರತದ ಬೆನ್ನು ಮೂಳೆ ಮುರಿಬೇಕು. ಅದೇನು? ವಿಚ್ ಇಸ್ ಅ ಸ್ಪಿರಿಚುವಲ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್. ನಮ್ಮ ಭಾರತೀಯ ಸಂಸ್ಕೃತಿ, ಆಧ್ಯಾತ್ಮಿಕ ಸಂಸ್ಕೃತಿ, ಇದು ಬೆನ್ನು ಮೂಳೆ, ಇದನ್ನು ಮುರಿಬೇಕು. ಆ್ಯಂಡ್ ದೇರ್ ಫೋರ್ ಐ ಪ್ರಪೋಸ್ ದಟ್ ವಿ ರಿಪ್ಲೇಸ್ ಅವರ್ ಓಲ್ಡ್ ಆ್ಯಂಡ್ ಏನ್ಷಿಯಂಟ್ ಎಜುಕೇಷನ್ ಸಿಸ್ಟಮ್. ಅದಕ್ಕೆ ಭಾರತದ ಗುರುಕುಲ ಪದ್ಧತಿಯನ್ನು ಮುರಿದುಹಾಕಿ ನಮ್ಮ ಪಾಶ್ಚಾತ್ಯ ದೇಶದ ಆಂಗ್ಲ ಭಾಷೆಯ ಶಿಕ್ಷಣವನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಆಗ ಅವರು ನಮ್ಮ ಭಾಷೆ ಕಲಿತು ನಮ್ಮವರಾಗ್ತಾರೆ. ಆಗ ಈ ಭಾರತೀಯರನ್ನು ನಾವು ಏನಾದರೂ ಈಗ ರೂಲ್ ಅವ್ರ ಮೇಲೆ ಆಡಳಿತ ಮಾಡಬಹುದು ಅಂತ ಬರೀತಾರೆ, ರೈಟ್? ಇಫ್ ದ ಇಂಡಿಯನ್ಸ್ ಥಿಂಕ್ ದಟ್ ಆಲ್ ದಟ್ ಇಸ್ ಫಾರಿನ್ ಆ್ಯಂಡ್ ಇಂಗ್ಲೀಷ್ ಇಸ್ ಗುಡ್ ಆ್ಯಂಡ್ ಗ್ರೇಟರ್ ದೆನ್ ದರ್ ಓನ್. ಎಲ್ಲ ಇಂಗ್ಲೀಷ್ ಮತ್ತು ಬ್ರಿಟಿಷ್ ಏನಿದೆ ಅದು ನಮ್ಗಿಂತ ಉತ್ತಮ. ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಬ್ರಿಟನ್, ಮೇಡ್ ಇನ್ ಅಮೇರಿಕಾ. If we get that mentality, then we can conquer all. So that's why our current Prime Minister is reversing, made in India. Be proud of India, that's why. We have to change our mentality. They will lose their self-esteem, the native culture, and they'll become what we want them, a truly dominated nation. ನಮ್ಮ ಮೇಲೆ ಡಾಮಿನೇಟ್ ಮಾಡೋದಕ್ಕೆ ಅವರು ತಮ್ಮ ಸಂಸ್ಕೃತಿಯನ್ನು, ಎಜುಕೇಷನ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡಿದರು. ಸೊ ಈ ರೀತಿ ಹೇಳ್ತಾರೆ. ಮ್ಯಾಕ್ಸ್ ಮುಲ್ಲರ್ ಏನೊಬ್ಬ, ಅವರೇನು ಹೇಳ್ತಾರೆ? ಇಟ್ ಟುಕ್ ಓನ್ಲಿ 200 years ಫಾರ್ ಅಸ್ ಟು ಕ್ರಿಶ್ಚಿಯನೈಸ್ ದ ಹೋಲ್ ಆಫ್ ಆಫ್ರಿಕಾ. ಫಸ್ಟು ಬ್ರಿಟಿಷರು ಅಲ್ಲಿ ಹೋಗಿದ್ರು ಆಫ್ರಿಕಾಗೆ. ಆಫ್ರಿಕಾದಲ್ಲೂ ಕೂಡ ಬ್ರಿಟಿಷ್ ಕಾಲನೀಸ್ ಮಾಡಿ ಆಫ್ರಿಕಾನ ಕನ್ವರ್ಟ್ ಮಾಡಿದ್ರು. ಓನ್ಲಿ 200 years. ಬಟ್ ಈವನ್ ಆಫ್ಟರ್ 400 years ಇಂಡಿಯಾ ಎಲೂಡ್ಸ್ ಅಸ್. ಇಂಡಿಯಾದಲ್ಲಿ ಸಾಧ್ಯವಾಗ್ತಾ ಇಲ್ಲ. ಐ ಹ್ಯಾವ್ ಕಮ್ ಟು ರಿಯಲೈಸ್ ದಟ್ ಇಟ್ ಈಸ್ ಸಂಸ್ಕೃತ್ ವಿಚ್ ಹಸ್ ಎನೇಬಲ್ಡ್ ಇಂಡಿಯಾ ಟು ಡೂ ಸೊ, ಆ್ಯಂಡ್ ಟು ಬ್ರೇಕ್ ಇಟ್ ಐ ಹ್ಯಾವ್ ಡಿಸೈಡ್ ಟು ಲರ್ನ್ ಸಂಸ್ಕೃತ್.
So this is presenting to British Parliament, and Parliament finances him and makes him read Sanskrit for 10 years. And using Sanskrit, he starts breaking Sanskrit. So that's what he did. Robert Clive, personal wealth amassed from the plunder of Bengal during 1750s was estimated to earn pounds, 401,000 pounds. ಅಷ್ಟು ಲೂಟಿ ಮಾಡ್ಕೊಂಡು 1750 ಅಲ್ಲಿ ಆಲ್ಮೋಸ್ಟ್ 200 ಇಯರ್ಸ್ ಬ್ಯಾಕ್ ಅಂತ ಇಟ್ಕೊಳ್ಳಿ. ಇನ್ಫ್ಲೇಷನ್ ಎಲ್ಲ ಹಾಕಿ ನೋಡಿದರೆ ಎಷ್ಟಾಗುತ್ತೆ? trillions of dollars maybe. Christopher Columbus was attracted by India's wealth and was looking for route to India when he discovered American continent by mistake. American history is only 500 years old. Indian history is 5,000 years old. And America is a very new country. It has been estimated that total amount of treasure that the British looted from India and already reached about 1 billion by 1901. 1901 ಅಲ್ಲಿ 1 billion pounds ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. Taking into consider interest rate and inflation, this would be about $1 trillion. ಎಷ್ಟು rupees? 80 trillion rupees. ಅಲ್ಲಿದೆ ನಮ್ಮ ಸಂಪತ್ತು. ಬ್ರಿಟಿಷ್ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. Unfortunate part is that on 15th August 1947, India became independent. India independently became dependent on the West. ಇಂಡಿಪೆಂಡೆನ್ಸ್ ಸಿಕ್ತು, ಆದರೆ ಡಿಪೆಂಡೆನ್ಸಿ ಹೋಗಲಿಲ್ಲ. ಅವರ್ ಪಾರ್ಲಿಮೆಂಟ್ ಸಿಸ್ಟಮ್ ಇಸ್ ಬ್ರಿಟಿಷ್, ಎಜುಕೇಷನ್ ಸಿಸ್ಟಮ್ ಇಸ್ ಬ್ರಿಟಿಷ್, ರೈಲ್ವೆ ಸಿಸ್ಟಮ್ ಇಸ್ ಬ್ರಿಟಿಷ್, ಮೆಂಟಾಲಿಟಿ ಇಸ್ ಆಲ್ಸೋ ವೆಸ್ಟರ್ನ್. ರೈಟ್. ಯಾಕಂದರೆ ನಮ್ಮ ಸಂಸ್ಕೃತಿ, ನಮ್ಮ ಭಗವದ್ಗೀತಾ ಓದ್ತಾ ಇಲ್ಲ ತಾನೆ, ನಮ್ಮ ವೇದಗಳನ್ನು ಓದ್ತಾ ಇಲ್ಲ, ಅದಕ್ಕೆ ನಮ್ಮ ಚಿಂತನೆ ಆ ರೀತಿ ಇದೆ, ಬ್ರಿಟಿಷ್ ಥರ ಇದೆ. ಅದಕ್ಕೆ ಶಿಲ ಪ್ರಭುಪಾದರು ಇದನ್ನು ರಿವರ್ಸ್ ಮಾಡಿದ್ರು. Because many other sages went, like Vivekananda, he went, Prabhupada also went. Srila Prabhupada, he went in 1965 and he made Americans follow Indian culture. It's a big achievement at that time, right? And you will see that. So what has happened is, India is like this and West is like this, blind, kannilla. India should sit on top of West and lead the West. In the West there is money, there is power, influence, but they don't have direction. But in India we have direction, but all our wealth is rooted by the West. So India should direct the West and the West should follow. Then world will be happy place. So come, let us discover the glory of India, enrich our own lives and enrich the lives of spiritually impoverished people all over the world. So Srila Prabhupada is a true Bharatiya. As I was telling, his guru gave an order to him. His Bhakti Siddhanta Saraswati Thakur in 1922, Guruji called Labhai. He said, you should go to America and preach in America. But Swami, we are not even independent. First independence, then prachar. No. ಇಂಡಿಪೆಂಡೆನ್ಸ್ ಸಿಗದೇ ಇರಲಿ, ಪ್ರಚಾರ ಸ್ಟಾರ್ಟ್ ಮಾಡೋದು ಇದೇ ದಾರಿ. ಯಾಕಂದರೆ ಇಂಡಿಪೆಂಡೆನ್ಸ್ ಸಿಕ್ಕ ಮೇಲೂ ಜಾಸ್ತಿ ಸಂಸ್ಕೃತಿ ಬದಲಾಗಲಿಲ್ಲ, ಹದಗೆಟ್ಟೋಯ್ತು. ಬಟ್ ಪ್ರೀಚಿಂಗ್ ಈಸ್ ಇಂಪಾರ್ಟೆಂಟ್. ನಮ್ಮ ಸಂಸ್ಕೃತಿಯನ್ನು ಪ್ರಚಾರ ಮಾಡುವಂತಾರೆ. ಸೊ ಇಲ್ಲಿ ಕೂತಿದ್ರು ಮಾತಾಡ್ತಾ ಇದ್ದಾರೆ, ಗುರುಗಳು ಹೇಳ್ತಾ ಇದ್ದಾರೆ ಪ್ರಚಾರ ಮಾಡೋದು. ಶಿಷ್ಯರು ಹೇಳ್ತಾರೆ, ಇಲ್ಲ ಸ್ವಾತಂತ್ರ್ಯ ಬೇಕು ನಮಗೆ ಅಂತ. ಗುರು ಇಲ್ಲ, ಪ್ರಚಾರ ಈಗಲೇ ಸ್ಟಾರ್ಟ್ ಮಾಡಬೇಕು. ಹಿ ವಾಸ್ ಇಂಪ್ರೆಸ್ಡ್. ಶ್ರೀಲ ಪ್ರಭು ವಾಸ್ ಇಂಪ್ರೆಸ್ಡ್. ಹಿ ಈಸ್ ಎ ಟ್ರೂ ಗುರು, ನಿಜವಾದ ಗುರುಗಳು ಅಂತ. ಬಟ್ ಅಫ್ಕೋರ್ಸ್ ಈ ಕುಡ್ ನಾಟ್ ಗೋ ಬಿಕಾಸ್ ಅವ್ರು ಮದುವೆ ಆಗಿತ್ತು, ಇಬ್ಬರು ಮಕ್ಕಳಿದ್ರು, ಹೋಗೋಕ್ಕಾಗಲಿಲ್ಲ. ಸೊ 1922 ಇಂದ 1965ವರೆಗೆ ಅವರು ಪ್ರಿಪೇರ್ ಮಾಡ್ತಾರೆ. 1965 ಅವ್ರಿಗೆ 70 ವರ್ಷ ವಯಸ್ಸು. ಆ ವಯಸ್ಸಿನಲ್ಲಿ ಅವರು ಅಮೆರಿಕಾಗೆ ಹೋಗ್ತಾರೆ. ಭಾಗವತ ಪುರಾಣವನ್ನು ಅನುವಾದ ಮಾಡಿ ಭಾಗವತ ಪುರಾಣ ತೊಗೊಂಡು ಹೋಗ್ತಾರೆ. ಅಲ್ಲಿ ಭಾಗವತದ ಬಗ್ಗೆ ಹೇಳ್ತಾರೆ, ಭಗವದ್ಗೀತೆ ಬಗ್ಗೆ ಹೇಳ್ತಾರೆ, ಕೀರ್ತನೆ ಮಾಡ್ತಾರೆ. ಆಗ ಜನರಿಗೆ ಇಂಟ್ರೆಸ್ಟ್ ಬರುತ್ತೆ, ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶ್ರೀಲ ಪ್ರಭುಪಾದರು 10 ವರ್ಷದಲ್ಲಿ 1965 ಇಂದ 77ರಲ್ಲಿ 12 ವರ್ಷದಲ್ಲಿ 108 ಇಸ್ಕಾನ್ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾರೆ.
ಇಮ್ಯಾಜಿನ್ ಇನ್ ಜಸ್ಟ್ 12 years 108 ಸೆಂಟರ್ಸ್, 80 ಗ್ರಂಥಗಳನ್ನು ಆಂಗ್ಲ ಭಾಷೆಗೆ ಅನುವಾದ ಮಾಡ್ತಾರೆ. ಯಾಕಂದರೆ ಎಲ್ಲರೂ ಇಂಗ್ಲೀಷ್ ಓದ್ತಾರೆ, ಸಂಸ್ಕೃತ ಯಾರು ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಅನುವಾದ ಮಾಡಿದಾಗ ಎಲ್ಲರಿಗೂ ತಿಳಿಯುತ್ತೆ, ತಿಳಿದಾಗ ಅವರು ಫಾಲೋ ಮಾಡ್ತಾರೆ. ಸೊ that's how ISKCON has distributed more than 64 crore Vedic literature all over the world till now, in all the languages, in 80 languages of the world, even in Urdu and Arabic. Recently Arabic Bhagavad Gita ಬಂದಿದೆ. Arabic Bhagavad Gita. Iranian people, they speak Arabic, so they are published and they are selling like anything. All the Iranians are taking Arabic Bhagavad Gita and they are reading. I got a report, actually, ISKCON's Arabic Gita, so many people are reading. So these are some of the temples which Prabhupada built. Of course, Prabhupada had very less time. So sometimes Prabhupada will purchase a building and make it into a temple. He purchased a building and this is a church actually. ಯಾರು ಹೋಗ್ತಾ ಇರಲಿಲ್ಲ. Prabhupada bought it and made it into a temple. Because Prabhupada 70 years old, he didn't have time. ಯಾವಾಗ ಹೋಗ್ತಾರೆ ಗೊತ್ತಿರಲಿಲ್ಲ. ಸೊ ಫಾಸ್ಟಾಗಿ 108 ಸೆಂಟರ್ಸ್ ಓಪನ್ ಮಾಡಿಬಿಟ್ಟಿದ್ದಾರೆ. Some places he built temples, some places he converted existing buildings into temples, and some places, some churches were there, nobody was going. Because he gave it to me. I'll make it into Krishna church. For making people understand, he said, okay, we'll make a temple there. Then Prabhupada started Kirtan, Bhagavad Gita distribution in their places. Okay. And many of the evidences I took are from these two books by Dr. Michael Cremo and Dr. Stephen Knapp. From their books, those evidences were taken. Hare Krishna. Thank you very much. Jai Bharat. Hare Krishna. So you like the presentation? Okay. You have any questions on this? Yes. What is your name? Akash. What do you do? Nagaraj. What do you do? BSc final year. Okay. Yes. What is the question? Sir, English ಬೇಡ ಕಲಿಸಿದ್ರೆ ಮತ್ತೆ ಇಂಗ್ಲಿಷ್ medium ಕಲಿಸ್ತಾ. ಯಾ ಮುಳ್ಳಿಂದ ಮುಳ್ಳು ತೆಗೆಯೋದು ಅದಕ್ಕೆ. ಮುಳ್ಳಿಂದ ಮುಳ್ಳು ತೆಗೆಯೋದು. Because people become impressed when you speak English. ಕೆಳಗೆ ಬರ್ತಾರೆ. In Bangalore ಹೋದಾಗ I give English talks only. They listen and then they understand how Sanskrit is important. They'll study Sanskrit. Sanskrit ಓದೋದು better. ವೈದಿಕ ಜ್ಞಾನ is so wonderful, you can give it in any language. ಯಾವುದೇ ಭಾಷೆಯಲ್ಲಿ ಕೊಡಿ ಅದು ಮುಟ್ಟುತ್ತೆ. ಪ್ರಭುಪಾದರು ಕೂಡ ಬರೀ ಇಂಗ್ಲೀಷಲ್ಲೇ ಪ್ರಚಾರ ಮಾಡಿದರು. ಇಂಗ್ಲೀಷಲ್ಲೇ ಪ್ರಚಾರ ಮಾಡಿ ಭಾರತೀಯ ಸಂಸ್ಕೃತಿಗೆ ಪ್ರಚಾರ ಮಾಡಿದ್ದಾರೆ. ಎಲ್ಲರೂ ಭಾರತೀಯ ಸಂಸ್ಕೃತಿಯನ್ನು ತಿಳಿಸಿದ್ದಾರೆ. ಆಲ್ ಆಫ್ ಯು ನೋ ಕನ್ನಡ. ಸೊ ಕನ್ನಡದಲ್ಲಿ ಪ್ರಚಾರ ಮಾಡಿ, ಕನ್ನಡದಲ್ಲಿ ಓದಿ, ಕನ್ನಡ ತಿಳ್ಕೊಳ್ಳಿ. ಬಟ್ ಲ್ಯಾಂಗ್ವೇಜ್ ಇಸ್ ನೋ ಬಾರ್. ಅಲ್ಟಿಮೇಟ್ಲಿ ನಾವು ಏನು ಕೊಡ್ತಾ ಇದ್ದೀವಿ ಇಲ್ಲಿ? ಸ್ಪಿರಿಚುವಲ್ ಲ್ಯಾಂಗ್ವೇಜ್ ಕೊಡ್ತಾ ಇದ್ದೀವಿ, ಸ್ಪಿರಿಚುವಲ್ ನಾಲೆಜ್ ಕೊಡ್ತಾ ಇದ್ದೀವಿ. ಆ ಸ್ಪಿರಿಚುವಲ್ ನಾಲೆಜನ್ನು ಯಾವ ಭಾಷೆಯಲ್ಲಾದರೂ ಕೊಡೋದು, ಅದರ ಎಸೆನ್ಸ್ ಸೇಮ್ ಇದೆ. ಅದರ ಸಾರ ಏನಿದೆಯಲ್ಲ ಅದು ಸೇಮ್. ಎಸೆನ್ಸ್ ಇಸ್ ಇಂಪಾರ್ಟೆಂಟ್, ರೈಟ್? ಇಂಡಿಯಾದಲ್ಲಿ ಕೂಡ ನೋಡಿ ಎಷ್ಟೊಂದು ಭಾಷೆಗಳಿವೆ. ಕನ್ನಡ, ಹಿಂದಿ, ತೆಲುಗು, ತುಳು, ಮರಾಠಿ, ಎಷ್ಟೊಂದು ವಿವಿಧತೆ ಇದೆ. ಎನಿ ಲ್ಯಾಂಗ್ವೇಜ್, ಯಾವುದೇ ಭಾಷೆ ತಗೊಳ್ಳಿ, ಎಲ್ಲ ಭಾಷೆಯಲ್ಲೂ ಸೇಮ್ ಭಗವದ್ಗೀತಾ. ಗೀತಾ ಇಸ್ ಯೂನಿವರ್ಸಲ್ ಫಾರ್ ಆಲ್. ಸಿಮಿಲರ್ಲಿ ಇನ್ ವೆಸ್ಟರ್ನ್ ವರ್ಲ್ಡ್ ಆಲ್ಸೋ ಗೀತಾ ಇಸ್ ಯೂನಿವರ್ಸಲ್, ಸೇಮ್ ಶ್ಲೋಕಗಳು. ಆದರೆ ಅನುವಾದ ಏನಿದೆ ಅದು ಇಂಗ್ಲೀಷಲ್ಲಿದೆ. ಆ ಇಂಗ್ಲೀಷ್ ಗೀತೆಯನ್ನು ಶಿಷ್ಯರು, ಶಿಲಪ್ರಭುಪಾದರ ಶಿಷ್ಯರು ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಮಾಡಿ 70 ಭಾಷೆಗಳಲ್ಲಿ ಅನುವಾದ ಮಾಡಿದರು. ಅದನ್ನು ಓದಿ ಜನರು ಗೀತೆ ತಿಳ್ಕೊತಾ ಇದ್ದಾರೆ. ದ ಪರ್ಪಸ್ ಈಸ್ ದಟ್ ನಾಲೆಜ್ ಶುಡ್ ರೀಚ್. ಲ್ಯಾಂಗ್ವೇಜ್ ಡಸಂಟ್ ಮ್ಯಾಟರ್. ಇಫ್ ಯು ನೋ ಕನ್ನಡ, ಪ್ರೀಚ್ ಇನ್ ಕನ್ನಡ, ಕನ್ನಡದಲ್ಲಿ ಪ್ರಚಾರ ಮಾಡಿ. ಇಫ್ ಯು ನೋ ಹಿಂದಿ, ಮರಾಠಿ, ಹೌ ಮೆನಿ ಆಫ್ ಯು ನೋ ಮರಾಠಿ, ಮರಾಠಿಲಿ ಪ್ರೀಚಿಂಗ್ ಮಾಡಿ. ನೋ ಪ್ರಾಬ್ಲಮ್. ವಿ ಆರ್ ಆಲ್ ಆನ್ ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್, ವಿ ಆರ್ ಯುನೈಟೆಡ್. Language doesn't matter. Okay. Any other question? Okay, I'll ask you one question. ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋದಕ್ಕೆ ತಾವೇನು ಮಾಡ್ತೀರಾ? After listening to this session,
ಸೆಷನ್ ಕೇಳಿದಾಗ ನಿಮ್ಮ ಮನಸ್ಸಲ್ಲಿ ಏನು ಮಾಡಬೇಕು ನಾವು ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋದಕ್ಕೆ? ಕೈ ಎತ್ತಿ ಹೇಳಿ. ಒನ್ ಬೈ ಒನ್ ಯು ಕ್ಯಾನ್ ಸೇ. ಎಸ್ ಎಸ್. ಹಳೆ ಎಜುಕೇಷನ್ ಸಿಸ್ಟಮ್ನ ವಾಪಸ್ ತರಬೇಕು. ಹೇಗೆ? ಓಕೆ, ಫಸ್ಟ್ ನಿನ್ನಿಂದ ಚೇಂಜ್ ಆಗಬೇಕು, ರೈಟ್? ನಾನು ಕಲಿಬೇಕು ಫಸ್ಟ್. ಓಕೆ, ಥ್ಯಾಂಕ್ ಯು. ದೆನ್ ಎನಿಬಡಿ ಎಲ್ಸ್? ಯಾರು ಹೇಳ್ತಾರೆ? ಎಸ್. ನಾವು ಸಂಪೂರ್ಣವಾಗಿ ನಮ್ಮ ಕಲ್ಚರ್ನ ಕಲಿತು ಅದನ್ನು ಮುಂದೆ ಬೆಳೆಸಬೇಕು. ಓಕೆ, ನಾವು ಕಲಿಬೇಕು ನಮ್ಮ ಕಲ್ಚರ್ ಬಗ್ಗೆ, ನಮ್ಮ ಸಂಸ್ಕೃತಿಯನ್ನು ಕಲ್ಕೋಬೇಕು, ರೈಟ್? ಸಂಪೂರ್ಣವಾಗಿ. ಓಕೆ, ಉದಾಹರಣೆಗೆ ನಾವು ದೀಪ ಬೆಳಗ್ತೀವಿ, ಆರತಿ ಮಾಡ್ತೀವಿ, ಅದರ ಅರ್ಥ ಏನು ತಿಳ್ಕೋಬೇಕು. ನಮಸ್ಕಾರ ಮಾಡ್ತೀವಿ, ದೇವಸ್ಥಾನ ಕಟ್ತೀವಿ, ದೇವಸ್ಥಾನ ಒಂದು ಪರ್ಟಿಕ್ಯುಲರ್ ಫಾರ್ಮಲ್ಲಿ ಇರುತ್ತೆ, ರೈಟ್? ಸೊ ಗರ್ಭಗುಡಿ ಮತ್ತು ಗೋಪುರ, ಪ್ರದಕ್ಷಿಣೆ, ಕಾಯಿ ಹೊಡೆಯೋದು, ಯಾಕೆ ಇದೆಲ್ಲ ತಿಳ್ಕೊಬೇಕು. ಇದ್ರ ಬಗ್ಗೆ ನಾವು ತಿಳ್ಕೊಬೇಕು. ಫಸ್ಟ್ ಪಂಚೆ ಉಟ್ಕೊತೀವಿ, ಕುರ್ತಾ ಹಾಕ್ಕೊತೀವಿ, ತಿಲಕ ಹಾಕ್ಕೊತೀವಿ. ತಿಲಕ ತಿಲಕ್ ಹನುಮಾನ್ ಟೆಂಪಲ್ ಹೋಗಿ ಬಂದಿದೆಯಾ? ವೈ ವಿ ಶುಡ್ ಗೋ ಟು ಟೆಂಪಲ್? ತಿಳ್ಕೊಬೇಕು. ದೆನ್ ವಿಲ್ ಬಿ ಏಬಲ್ ಟು ಎಕ್ಸ್ಪ್ಲೇನ್ ಟು ಅದರ್ಸ್. ನಮಗೆ ಗೊತ್ತಿಲ್ಲ ಅಂದರೆ ಬೇರೆಯವ್ರಿಗೆ ಹೇಳೋಕ್ಕೆ ಆಗಲ್ಲ. ಓಕೆ, ಥ್ಯಾಂಕ್ ಯು. ವಾಟ್ ಇಸ್ ಯುವರ್ ನೇಮ್? ಸೌರಭ್. ಏನು ಮಾಡ್ತೀರಾ ನೀವು? ಬಿ. ಯಾವ ಕಾಲೇಜು? PDA ಕಾಲೇಜ್. ಓಕೆ, ವಂಡರ್ಫುಲ್. ಯು ಕ್ಯಾನ್ ಯೂಸ್ ಯುವರ್ ಇಂಜಿನಿಯರಿಂಗ್ ನಾಲೆಜ್ ಟು ಗ್ಲೋರಿಫೈ ಗಾಡ್. ಐ ಆಮ್ ಆಲ್ಸೋ ಇಂಜಿನಿಯರ್. Now I become a spiritual engineer. Profession is cultural engineer. Yes. Anybody else want to share? What do you want to do for Bharat? Yes. ನಿಮ್ಮ ಹೆಸರು ಹೇಳಿ ಫಸ್ಟ್. ಪ್ರಸನ್ನ. ಏನು ಮಾಡ್ತೀರಾ? ಬಿ. PD. ಓಕೆ. ಇಲ್ಲಿವರೆಗೆ ನಮ್ಮಲ್ಲಿ ತಪ್ಪಾಗಿದ್ದಾವಲ್ಲ ಅವನು ಜನರಿಗೆ ಅರಿವು ಮೂಡಿಸು. ಇಲ್ಲಿವರೆಗೆ ಆದಂತಹ ತಪ್ಪು ಅಥವಾ ಶೋಷಣೆ ಏನಾಯ್ತು ಇತಿಹಾಸದ ಬಗ್ಗೆ ಅರಿವು ಮೂಡಿಸ್ಬೇಕಂತ ಹೇಳ್ತಾರೆ. ಇಲ್ಲಿವರೆಗೆ ಎಷ್ಟು ತಪ್ಪಾಗಿದೆ, ಇನ್ನು ತಪ್ಪು ಮಾಡಬಾರ್ದು ಅಂತ ಅರಿವು ಮೂಡಿಸು. ತಪ್ಪು ಮಾಡಬಾರ್ದು ಅಂತ ಅರಿವು ಮೂಡಿಸಿ ಮುಂದಿನ ದಾರಿಯನ್ನು ತೋರಿಸಬೇಕು. ಓಕೆ, ಥ್ಯಾಂಕ್ ಯು. ಸೊ ಯಾರ್ಯಾರು ಇವತ್ತು ಫಸ್ಟ್ ಟೈಮ್ ಬಂದಿದ್ದೀರಾ ಈ ಸೆಂಟ್ರಿಗೆ? ಫಸ್ಟ್ ಟೈಮ್. ಓಕೆ, ತಮಗೆಲ್ಲ ಒಂದು ಸಿಹಿ ಸುದ್ದಿ ಇದೆ. ಅದೇನಾದರೆ ತಮ್ಮೆಲ್ಲರಿಗೂ ನಮ್ಮ ಒಬ್ಬರು ವಾಲಂಟಿಯರ್ ಇದ್ದಾರೆ. ಅವರು ತಮ್ಮ ಹೆಸರನ್ನು ಹೇಳಬಾರ್ದು ಅಂತ ಹೇಳಿದ್ದಾರೆ. ಅವರು ತಮಗೆಲ್ಲರಿಗೂ ಒಂದೊಂದು ಭಗವದ್ಗೀತೆಯನ್ನು ಗಿಫ್ಟಾಗಿ ಕೊಡ್ತಾ ಇದ್ದಾರೆ. ಯಾಕಂದರೆ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ಈ ಕ್ಲಾಸ್ ಕೇಳೋದಕ್ಕೆ, ಟೈಮ್ ಈಸ್ ಮೋರ್ ವ್ಯಾಲ್ಯೂಬಲ್ ದೆನ್ ಮನಿ. ಅಗ್ರಿ ವಿತ್ ದಟ್? ಜನರು ದುಡ್ಡು ಕೊಡ್ತಾರೆ, ಟೈಮ್ ಕೊಡೋದಿಲ್ಲ. ಯಾರು ಟೈಮ್ ಕೊಡ್ತಾರೋ ಅವರು ವೆರಿ ವ್ಯಾಲ್ಯೂಬಲ್. ಸೊ ಈಗ ಬಂದಿದ್ದೀರಾ. ಸೊ ಈ ಒಂದು ಇನ್ಸ್ಪಿರೇಷನ್ ನೀವು ತೊಗೊಂಡು ಹೋಗ್ತಾ ಇದ್ದೀರಾ. ಸೊ ತಮಗೆಲ್ಲ ಇನ್ಸ್ಪಿರೇಷನ್ ಇರಲಿ ಅನ್ನೋದಕ್ಕೆ ಒಬ್ಬರು ಗಿಫ್ಟ್ ಕೊಡ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಇನ್ ಕನ್ನಡ, ಇಂಗ್ಲೀಷ್ ಆ್ಯಂಡ್ ಹಿಂದಿ, ಮರಾಠಿ ಆಲ್ಸೋ. ಸೊ ಯು ಕ್ಯಾನ್ ಪಿಕ್ ಅಪ್ ಎ ಬುಕ್ ಆಫ್ ಯುವರ್ ಚಾಯ್ಸ್ ಆ್ಯಂಡ್ ಸ್ಟಾರ್ಟ್ ರೀಡಿಂಗ್. ನಾನೇನು ಗುರುದಕ್ಷಿಣೆ ಕೇಳಿದೆ ಅಲ್ಲ, ಒಂದು ದಕ್ಷಿಣೆ ಕೇಳಿದೆ. ಏನು? ಭಗವದ್ಗೀತೆ ಓದಬೇಕು. ಓಕೆ, ಮತ್ತು ರೆಗ್ಯುಲರಾಗಿ ಕ್ಲಾಸಸ್ಗೆ ಬರ್ತಾ ಇರಬೇಕು. ನೀವು ಪ್ರತಿದಿನ ಎಷ್ಟು ಕ್ಲಾಸ್ ಅಟೆಂಡ್ ಆಗ್ತೀರಿ ಕಾಲೇಜಲ್ಲಿ? ನಾನು ನೋಡಿದ್ದೀನಿ 40 ಸಬ್ಜೆಕ್ಟ್ಸ್ ಇನ್ 4 years. Maybe 50 subjects also in 4 years. And here we want you to learn one subject, Bhagavad Gita. Please ರೆಗ್ಯುಲರಾಗಿ ಬನ್ನಿ. ಇಲ್ಲಿ ರೆಗ್ಯುಲರಾಗಿ ಕ್ಲಾಸಸ್ ನಡೀತಾ ಇರುತ್ತೆ. So you plan to make it regular. So we will convey the information. I come here once in a month, but regularly programs will keep happening here. Every Sunday afternoon it happens for families. ಯುವಕರಿಗೋಸ್ಕರ ಕೂಡ ಸ್ಪೆಷಲ್ ಪ್ರೋಗ್ರಾಮ್ ಮಾಡೋ ಪ್ಲ್ಯಾನ್ ಇದೆ. ಸೊ ತಾವು ತಮ್ಮ ಹೆಸರು, ನಮ್ಮ ನಂಬರನ್ನು ಕೊಟ್ಟಿರಿ. ವಿಲ್ ಇನ್ಫಾರ್ಮ್ ಯು ಆ್ಯಂಡ್ ದೆನ್ ವಿಲ್ ಪ್ಲ್ಯಾನ್ ದ ಫರ್ದರ್ ಸೆಷನ್ಸ್. ವಿ ಹ್ಯಾವ್ a session called Gita in Nutshell. It's a 4-session course which will give overview of Bhagavad Gita. I don't have internet here. Turn on my hotspot in my mobile. So we have Gita in a Nutshell course, which is a short 4-session course
which gives you overview, and then we have detailed courses. So many of our volunteers, they are part of this, like Arun Prabhu, Sudhindra Prabhu, Viresh Prabhu, Jayadar, Gopi. So they are all part of, they are regularly attending these programs. You can also join this club. Regularly attend these programs, you learn more. And when you know more, you can confidently share this message with others as well. So, I bring the mobile here. Far. This one? This one, no? Okay. So Gita in a nutshell. Learn the secrets of Bhagavad Gita in just a few interesting short sessions. Arjuna Bhagavad Gita and Kirtan Krishnaninda. So you also can come and learn this Bhagavad Gita from devotees here. So what is ISKCON Kalaburgi? Social media page. Okay. This is what? Okay, so those who wish to attend the further sessions, now only they should know. Okay. You can join this group, and further sessions will be communicated through this group. Okay. So we'll communicate. You can join this group. Yeah. It goes to Google Form. Okay. Yeah. Just take 2 minutes and fill the form. We'll do Kirtan and Gita Shloka, is it? Kirtan. So we'll do a few minutes of Kirtan and then Vardhan karta. Okay, Vardhan? Hare Krishna, Krishna Krishna, Hare Hare. Hare Rama, Rama Rama, Hare Hare. Hare Krishna, Krishna Krishna, Hare Hare. Hare Rama, Rama Rama, Hare Hare. We can give them cards, mantra cards. Even ಸೊ ಕಾರ್ಡಲ್ಲಿ ಮಂತ್ರವಿದೆ. ಸೊ ಎಲ್ಲರೂ ಮಂತ್ರವನ್ನು ಹೇಳ್ತಾ ಕೀರ್ತನೆ ಮಾಡೋಣ. ಎಲ್ಲರೂ ಹೇಳಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. Hare Krishna, Krishna Krishna, Hare Hare, Hare Rama, Rama
ಸಿಂಗ್, ನಾನು ಹಾಡುವಾಗ ನೀವು ಕೇಳಿ, ನಾನು ನಿಲ್ಲಿಸಿದಾಗ ನೀವು ಹಾಡಿ. ಲೀಡ್ ಫಾಲೋ, ಲೀಡ್ ಫಾಲೋ. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Rama, Hare Rama, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Hare Krishna, Hare Krishna, Krishna Krishna,
श्री हरिनाम संकीर्तन की जय, श्री प्रभुपाद की जय। Hare Krishna. Can the volunteers stand up? Hitesh Prabhu, Arun Prabhu, Jayadath, we have Sudhendra Prabhu, can stand up. Gopi, Pirish. So these are our volunteers, youth volunteers. So Hitesh Prabhu, he came from Pune, I called him. He is our old student. He graduated from NITK Surathkal in electrical engineering. He is from Chhattisgarh and he is now working in GS Associates in Pune. We have Arun Prabhu, who is graduate from Dayanand Sagar College, Bangalore. We have Sudhendra, who is an architect, civil engineer. He has his Krishna construction firm, Sri Krishna Construction Company. So he was construction. We have Jayadath, he is a BSc student. We have Viraj, who is a businessman. We have Gopi, who is also a student. So these are youth. Anybody else is there? Yeah. And we have Pramod Singh and Chetan Patil. So they are also our pillars of our center here. So you can get in touch with any of them and they will help you how to read Bhagavad Gita, how to practice more, how to chant and how to understand this more deeply. And so whenever you come here, so one of them will be there. We can take any of their numbers and be in touch with them. So that, because I keep coming occasionally, once in a month for 3-4 days. I am here tomorrow, day after tomorrow. Monday night I am traveling back to Bangalore. So if you want to meet me, I am there next 2 days. You can meet me personally also. I will be here only. Okay? Hare Krishna. Thank you. You have prasad now?